ಅನ್ನದಾತ ರೈತನಿಗೆ ಸಾಷ್ಟಾಂಗ ನಮಸ್ಕರಿಸಿ ವೇದಿಕೆ ಮೇಲಿದ್ದ ದವಾಯಿಸರವರು, ಸನ್ನಕಿಸರವರು, ಆಮೇಲೆ ಪಾಟೀಲ್ ಅವರು ಎಲ್ಲ ಗುರುಹಿಯರಿಗೆ ನಮಸ್ಕರಿಸಿ, ಇದೇಗ ಅವರು ಹೇಳಿದಾಗ ಕೌನ್ಸಿಲಿಂಗದ ಒಂದು ಪರಿಸ್ಥಿತಿ ಒಂದೆಲ್ಲ ಹೇಳಿ ಕರೆಕ್ಟ್ ಐತಿ. ಎಲ್ಲ ಊರಾಗ ಒಂದೊಂದು ಏಜ್ದಾಗ ಒಂದೊಂದು ಇದ್ರೊಳಗೆ ಒಂದೊಂದು ಬದಲಾವಣೆ ಆಗ್ತಾವೆ. ಈಗ ನಾನು ಒಬ್ಬ ರೈತ. ನಾನು ಸ್ಟಾರ್ಟಿಂಗ ನಂದು ಕಬ್ಬು ಬೀಳ್ತಿತ್ತು ಬರೀ 40 ಟನ್ನು 50 ಟನ್ನು 60 ಟನ್ ಭಾಳ ಅದ್ರ 60 70 ಬಂದಾಗ ಭಾಳ ಖುಷಿ ಪಟ್ಟೆವು. ಒಂದೊಂದು ಟೈಮ್ದಾಗೆಲ್ಲ ಮಳೆಗಾಲ ಚಲೋ ಆಗಿ ಇದಾಗಿ ನಮ್ಮನ್ನು 50-60 ಟನ್ ಬೆಳ್ಕೊತ ಹೋಗ್ತಿದ್ವಿ. ನಮ್ಮದು ಸೇತಿಗೆ ನಾನು ಅಗ್ರಿಕಲ್ಚರ್ ಮಾಡಕತ್ತ ಇಲ್ಲಂದ್ರೂ ಒಂದು 30 ವರ್ಷ ಆಯ್ತು. ನಮ್ಮ ಫಾದರ್ ತಿರ್ಕೊಂಡ್ಕೂಲೆ ನಾವು ಅವಾಗಿಂದ ನಾವು ಸ್ಟಾರ್ಟ್ ಮಾಡಿದ್ವು. ಅದಕ್ಕಿಂತ ಮೊದಲು ನಾವೆಲ್ಲ ಇದ್ದಕ್ಕಿಲ್ಲ. ಅದ್ರ ನಂತರ ನಾನು ಕಬ್ಬಿನೊಳಗೆ ಏನರ ಮಾಡಬೇಕು ಅಥವಾ ಏನರ ಒಂದು ಸಾಧನೆ ಮಾಡ್ಬೇಕಂತ ನಾವು ರಗಡೆಲ್ಲ ಗುದ್ದಾಡ್ತಿದ್ದು. ಆದರೆ ಮಾರ್ಗದರ್ಶನ ಸರಿಯಾಗಿದ್ರಿಕ್ಕಿಲ್ಲ. ನಾವು ಸರ್ ಹೇಳ್ದಂಗೆ ಇದೇ ಭಾಳ ಚಂದ ಹೇಳ್ರು. ಯಾಕಂದ್ರೆ ನಾವು ಹೋಗ್ತಿದ್ದು ಗೊಬ್ಬರ ಕಡೆ ಹೋಗ್ತೀವೋ ಲಾಗೋಡ್ ಬೇಕಾಗೈತ್ರಿ, ನಮಗೆ ಇದು ಬೇಕಾಗೈತಿ, ಅವ್ರೇನು ಕೊಡ್ತಾರೋ ಹಾಕೋದು. ಯಾಕಂದ್ರೆ ವೈಜ್ಞಾನಿಕವಾಗಿ ನಾವೆಲ್ಲ ಸೇತಿಗೆ ಮಾಡ್ಕೊತ ಬಂದಿದ್ದೆವು. ಯಾವಾಗೂ ಒಂದು ಹಿರಿಯರು ಹೇಳ್ದಂಗೆ ನಾವು ನೋಡಬೇಕು, ಕೇಳಬೇಕು, ಮಾಡಬೇಕು. ನೋಡಿ ಕಲಿ, ಕೇಳಿ ಕಲಿ, ಮಾಡಿ ಕಲಿ. ಒಂದು ಆಧಾರ ಮೇಲೆ ನಾನು 2018-19 ಮಟ್ಟ ನಂದು ಎವರೇಜ್ ಬರೀ 50-60 ಅಷ್ಟೆ. ಆಮೇಲೆ ನನಗೊಂದು ಗುರುಗಳು ಭೇಟಿಯಾದರು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅವಾಗ ನಾವು ಒಂದು ಯಾವುದೋ ಒಂದು ಸಾಧನೆ ಮಾಡ್ಬೇಕಾದ್ರೆ ಮುಂದೆ ಹಿಂದೊಬ್ಬ ಗುರು ಮಾರ್ಗದರ್ಶನ ಇತ್ತಂದ್ರೆ ಮುಂದೆ ಗುರಿ ಇತ್ತಂದ್ರೆ ಆಟೋಮೆಟಿಕ್ ಆಗ್ತೈತಿ. ಅದು ಹಂಗೆ ಆ ಪ್ರಕಾರ ಇಬ್ಬರು ಗುರುಗಳು ಭೇಟಿಯಾದರು. ಡಾಕ್ಟರ್ ಸಂಜಯ್ ಮಾಣಿ ಅವರಂತೆ ಅಷ್ಟೇ ಸಾಂಗ್ಲೆ ಅವರವರ, ಇನ್ನೊಬ್ರು ಹಿರಿಯರು ರುದ್ರಕುಮಾರ್ ಹಾಲಪ್ಪನವ್ರು ಸರ್. ಇವರಿಗಿಬ್ಬರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಯಾಕೆ ಅವರಿಬ್ಬರು ಒಂದು ಮಾರ್ಗದರ್ಶನದಿಂದ ನಾವು ಇಲ್ಲಿ ಒಂದು ಲೆವೆಲ್ ಬಂದೆವು. 2018-19 ಇಸ್ವ್ಯಾಗ ಮೈಕ್ ಬಿಟ್ಟು ಮಾತಾಡಿ ನಡೀತೀರಿ ಕ್ಲಿಯರ್ ಆಗಿ. 2018-19 ಇಸ್ವ್ಯಾಗ ಇಲ್ಲೇ ಧಾರವಾಡಕ್ಕೆ ಒಂದು ಕೃಷಿ ಮೇಳದಾಗ ಒಂದು ಆಯೋಜನೆ ಮಾಡಿದ್ರು. ಯಾವಾಗೂ ನಾವು ಎಲ್ಲಿ ಹೋಗ್ಬೇಕಾದ್ರೆ ಒಂದು ಕೃಷಿ ಮೇಳ ಇಂಥ ಒಂದು ಏನರ ಫಂಕ್ಷನ್ ಇದ್ದಲ್ಲಿ ನಾವು ಹೋದ್ರೆ ನಮ್ಗೆ ಭಾಳ ನಾಲೆಜ್ ಬರ್ತೈತಿ. ನಾವು 2018-19 ಧಾರವಾಡ ಕೃಷಿ ಮೇಳದಾಗ ಒಂದು ದಿವ್ಸ ಪೂರ ವರ್ಕ್ಶಾಪ್ ಇಟ್ಟಿರು. ಮುಂಜಾನೆ ಹಿಡ್ಕೊಂಡು ಸಂಜೆ ಮಟ್ಟ ಕಬ್ಬಿನ ಬಗ್ಗೆ ಹೆಂಗೆ ಬೆಳಿಬೇಕು, ಏನು ಮಾಡ್ಬೇಕು ಅನ್ನೋದು ನಮ್ಮ ಶ್ರೀ ರುದ್ರಕುಮಾರ್ ಹಾಲಪ್ಪನವ್ರಂತೆ ಸದಲ್ಗದವ್ರು ಬೆಳಗಾವ್ ಇರ್ತಾರೆ. ಅವರು ಒಂದು ಆಯೋಜನೆ ಮಾಡಿದಾಗ ಅಲ್ಲಿ ಹೋಗಿದ್ದು ನಾನು ಆ್ಯಸ್ ಒಬ್ಬ ರೈತಾಗಿ ಹೋದಾಗ ಅಲ್ಲಿ ಮಹಾರಾಷ್ಟ್ರದಿಂದ ಒಂದು 8-10 ಮಂದಿ ರೈತರನ್ನೆಲ್ಲ ಕರೆಸಿದ್ರು. ಅವರು ಡಾಕ್ಟರ್ ಸಂಜಯ್ ಮಾಣಿ ಅವರು, ಸುರೇಶ್ ಖೋತ್ ಅಂತೇಳಿ, ಸುರೇಶ್ ಕಬಾಡೆ ಅಂತೇಳಿ, ಬಾಳಾಸಾಹೇಬ್ ಖೋತ್ ಅಂತೇಳಿ, ಇವರೆಲ್ಲ ಕಬ್ಬಿನಾಗ ಅತಿರಥಿ ಮಹಾರಥಿಗಳು. ಡಾಕ್ಟರ್ ಸಂಜಯ್ ಮಾಣಿ ಅವ್ರು ಬೆಳೆದವ್ರು 1 ಎಕರೆಗೆ 168 ಟನ್. 1 ಎಕರೆಗೆ ಬೆಳೆದ್ರು 168. ಏಷ್ಯಾ ಖಂಡದಾಗನ ಅತಿ ಹೈಯೆಸ್ಟ್ ಓಪನ್ ಲ್ಯಾಂಡ್ದಾಗ ಬೆಳೆದಿದ್ದು 168. ಏಷ್ಯಾ ಖಂಡದಾಗ ಫಸ್ಟ್ ಅವ್ರು. ಅದೇ ಪ್ರಕಾರ ಬಾಳಾಸಾಹೇಬ್ ಖೋತ್ ಅಂತವರು ಕುಳೆ ಕಬ್ಬಿನಾಗ 135 ಟನ್ ಬೆಳೆದಾರೆ. ಅಂದ್ರೆ ಕ್ವಾಡಿ ಅಂತಾರಲ್ಲ, ಕುಳೆ ಅಂತಾರೆ. ಕುಳೆ ಕಬ್ಬಿನಾಗ 138 ಅಂತ ಬೆಳೆದಾರೆ. ಸುರೇಶ್ ಕಬಾಡೆ ಅಂತ ಅವರು 120 ಟನ್, 130 ಟನ್. ಪ್ರತಿ ವರ್ಷ ಅವ್ರದ್ದು ಏನೀಗ 10-15 ವರ್ಷದಿಂದ ಅವ್ರದ್ದೆಲ್ಲ ಬೆಳ್ಕೊತ ಬಂದರು. 110, 120, 130, 160, 168 2017 ಆಗೈತಿ. ಅವ್ರ ಟಾರ್ಗೆಟ್ ಐತಿ 200 ಟನ್. ಬಟ್ ಜೀವನದಾಗ ಒಮ್ಮೆ 200 ಟನ್ ಮಾಡ್ಬೇಕು ಅನ್ನೋದು ಅವ್ರದ್ದೊಂದು ಗುರಿ ಐತಿ. ಅದಕ್ಕೆ ಅವ್ರದ್ದೊಂದು ಸ್ಪೆಷಲಾಗಿ ಪ್ಲಾಟ್ ಇರ್ತೈತಿ. ಅದು ನಾವು 200 ಟನ್ ಬಿಡ್ರಿ, ಯಾಕಂದ್ರೆ ಅದೊಂದು ಸ್ಪೆಷಲ್ ಪ್ಲಾಟ, ಸ್ಪೆಷಲ್ ಅದ್ರ ಬೆನ್ನು ಹತ್ತೋದು ಬೇಡ. ನಾವು ಯೂಸ್ವಲಾಗಿ ನಮ್ಗೆ ಏನು ಬೇಕಾಗೈತಿ, ನಾವು 40 ಬೆಳೆ ಆಯ್ತೇವೆ 60 ಮಾಡೋಣ, 60 ಬೆಳೆ ಆಯ್ತೇವೆ 80 ಮಾಡೋಣ, 80 ಬೆಳೆ 100 ಮಾಡೋಣ. ಈಗ ನಮ್ಮ ದಳವಾಯಿ ಅನ್ನೋರು ಅಂದ ಈಗ ಹೋದ ವರ್ಷ ಅವರು 100 ಟನ್ ಬಿದ್ದೈತ್ರಿ. ಅದು ಇಲ್ಲಿ ಇದ್ರವ್ರು ನಾವು ಹೆಂಗೆ ಇದು ಮಾಡಬೇಕು, ಯಾವ ಟೈಪ್ ಮಾಡಬೇಕು, ನಾವೆಲ್ಲ ಅದು ನೋಡ್ಕೊಂಡಾಗ ಅವ್ರದ್ದೆಲ್ಲ ರೈತರ ನಂಬರ್ ಇಸ್ಕೊಂಡು ಅವ್ರು 8-10 ಮಂದಿ ರೈತರದ ಅವಾಗಿಂದ ನಂದು ಪ್ರಯಾಣ ನಂದು ಅಂದಿದ್ದು ಸ್ಟಾರ್ಟ್ ಆಯ್ತು. ಹೆಂಗೆ ನಾವು ಮಾಡಬೇಕಪ್ಪ, ಏನು ಮಾಡತ್ತರು. 1 ಎಕರೆನ ನಾವು 60 ಬೆಳೆ ಅವ್ರು 120 ಬೆಳೆ ಹತ್ತಾರೆ, ನಾವು 40 ಬೆಳೆ ಅವ್ರು 100 ಬೆಳೆ ಹತ್ತಾರೆ. ಏನು ಫರ್ಕ್ ಐತಿ? ಏನು ನೆಲ ಫರ್ಕ್ ಐತೋ, ಏನು ನೀರು ಫರ್ಕ್ ಐತೋ, ಏನು ಅವ್ರು ಮಾಡೋ ಪದ್ಧತಿ ಫರ್ಕ್ ಐತೋ, ನಾವೇನು ಮಾಡತ್ತೀವೋ ಅವ್ರು ಏನು ಮಾಡತ್ತರು, ಅದನ್ನ ಸ್ಟಡಿ ಮಾಡೋ ಸಂಬಂಧ ಏನು ಮಾಡಿ ಕಮ್ಮಿ ಇಲ್ಲಂದ್ರು 7-8 ತಿಂಗಳ ಮಟ್ಟ ಅದಕ್ಕೆ ನಮ್ಮ ಸುರೇಶ್ ಪಾಟೀಲ್ ಇವ್ರು ಭಾಳ ಸಾಥ್ ಕೊಟ್ಟರು. ಈಗ ಪ್ರತಿ ಸಲ ಫೋನ್ ಹಚ್ಚಿದಾಗ ಮುಂಜಾನೆ 5-6 ಗಂಟೆಗೆ ಬಾಗೇಡಿ ಬರೋರ, ನಾವು ಇಬ್ಬರು ಕೂಡೋರ ಹೋಗೋರ. ಮತ್ತೊಂದು ಏನಾಗ್ತೈತಿ, ನಾವು ಮತ್ತೊಬ್ರು ಹೇಳ್ರ ಅವ್ರು ಕೇಳಂಗಿಲ್ಲ. ನಾವು ನಮ್ಮ ದೋಸ್ತರೆಲ್ಲ ಕರೆದ ನಡ್ರಪ್ಪ ಹೋಗೋಣ, ಏನದು ಕೆಲಸ ಐತಿ, ನಾ ಆಮೇಲೆ ಬರ್ತನು, ನೋಡ್ತನು, ನಾಳೆ ಹೋಗೋನು, ಮಾಡೋನು, ಹಂಗೆ ಬೇಡ. ಅದಕ್ಕೆ ನಾವೇನು ಮಾಡಿದ್ವು, ಒಬ್ಬರೇ ಹೋಗೋದ, ಇಲ್ಲಾಂದ್ರೆ ನಮ್ಮ ಸಾಥ್ ಅಂತ ಇವರು ಕಾಯಂ ಸಾಥ್ ಕೊಟ್ಟರು. ಇಬ್ಬರು ಕೂಡ ಹೋಗೋರು. ಎಲ್ಲಿ ಮಟ್ಟ ತಿರುಗಾಡಿದ್ವು ಅಂದ್ರೆ ರೀ, ಹಂಗೆ ಹೋಗೋಣ ಒಂದು ತಗೊಂಡು ಲಿಂಕ್ ಹತ್ಕೋತ ಸಾಂಗ್ಲಿ ಡಿಸ್ಟಿಕ್, ಸಾತಾರ ಡಿಸ್ಟಿಕ್, ಬಾರಾಮತಿ ಡಿಸ್ಟಿಕ್ ಮಟ್ಟ ಒಬ್ಬರು ರೈತರಿಂದ ಒಬ್ರು ತಿರ್ಗಾಡ್ಕೋತ ಒಂದು 8 ತಿಂಗಳ ಮಟ್ಟ ಪೂರ ಎಲ್ಲ ಸ್ಟಡಿ ಮಾಡ್ಕೊಂಡು ಹೋದಲ್ಲಿ ರೈತರ ಕಡೆ ಕೊಂಡೋದ.
ಬರ್ಕೋದ ಅವ್ರು ನೀವೇನು ಮಾಡ್ತೀರಿ ನೀವು ಹೆಂಗೆ ಮಾಡ್ತೀರಿ ಎಲ್ಲ ಬರ್ಕೋದ ನೋಡೋದ ಬರೋದ ಕಡೆಗೆ ನಂಗೆ ಎಲ್ಲರೊಳಗೆ ಅಷ್ಟೆಲ್ಲ ರೈತರೊಳಗೆ ಅಗದಿ ಸರಳ ಮಾರ್ಗ ಮತ್ತು ಅಗದಿ ನಮಗೆ ಇದಾಗೋ ಸಿಕ್ಕಿದ್ದಂದ್ರೆ ಡಾಕ್ಟರ್ ಸಂಜಯ್ ಮಾನೆ ಅವ್ರದ್ದು ಒಂದು ಸರಳ ಸಿಕ್ತು. ಆಮೇಲೆ ಡಾಕ್ಟರ್ ಸಂಜಯ್ ಮಾನೆ ಅವ್ರು ಫಾಲೋ ಮಾಡಕತ್ತು, ಸಂಜಯ್ ಮಾನೆ ಅವ್ರ ಜೊತೆ ಹೋಗಿ ಕೂತು ಕೇಳ್ಕೋದ ಮಾಡೋದ ಮಾಡಿ ಆಮೇಲೆ ಪೈಲ ವರ್ಷ ಒಂದು 47 ಎಲ್ಲ ಒಮ್ಮೆ ಮಾಡ್ಬೇಕಾದ್ರೆ ಧೈರ್ಯ ಆಗಂಗಿಲ್ಲ. ಯಾಕೆ ನಿಮಗಾದ್ರೂ ಹೇಳ್ತಾರೆ ಒಮ್ಮೆ ನೀವು 10 ಎಕರೆ ಐತಿ 20 ಎಕರೆ ಮಾಡೋಕೆ ಹೋಗ್ಬೇಡ್ರಿ. ಪೈಲ 1 ಎಕರೆ ಮಾಡೋದು, 1 ಎಕರೆ ಮಾಡೋದ ಅದು ಅಭ್ಯಾಸ ನೋಡೋದ ಅದು ಕರೆಕ್ಟ್ ಐತೆ ಅಂದ್ರೆ 2ನೇ ಎಕರೆಗೆ ಹೋಗೋದು. ಹಿಂಗೋ ಈಗ ಸದ್ಯ ನಿಮಗೆ ಈಗ ಒಂದೊಂದು ಕಬ್ಬು ಜಾತಿ ಬಗ್ಗೆನೇ ಹೇಳ್ತೇನೆ ನಿಮಗೆ ನಾನು. ಆಮೇಲೆ ಅವ್ರ ಕಡೆ ಹೋಗಿ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡ್ಕೋದಕ್ಕೆ ಅವರೆಲ್ಲ ಡೀಪಾಗಿ ನಮಗೆಲ್ಲ ಒಂದು ಪಾಯಿಂಟ್ಗಳು ಕೊಟ್ಟರು. ಆ ಪಾಯಿಂಟ್ಗಳು ಕೊಟ್ಟಿದ್ದಂದ್ರೆ ಅವ್ರು ಕೊಟ್ಟಿದ್ದು ಒಂದು 5 ಪಾಯಿಂಟ್ ಅಗದಿ ಭಾಳ ಇಂಪಾರ್ಟೆಂಟ್. ಈ 5 ಪಾಯಿಂಟ್ ಮೇಲೆ ನೀವು ಚಂದಂಗೆ ಸೇತಿಗೆ ಮಾಡ್ರಂದ್ರೆ ಅಗ್ರಿಕಲ್ಚರ್ ಮಾಡ್ರಂದ್ರೆ ನಮಗೆ 100 ಅಲ್ಲ 120 ಅಲ್ಲ 150 ಟನ್ ಸುಖ ಬೆಳೆಯೋಕ್ಕೆ ಸಾಧ್ಯ ಐತಿ. ಇವು 5 ಪಾಯಿಂಟ್ ಯಾವ್ಯಾವಪ್ಪ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಒಂದೇದ ಮಣ್ಣಿನ ಫಲವತ್ತತೆ. ಇದೀಗ ಸಾವಯವ ಹೇಳ್ರು ಸರ್ ಹೇಳ್ದಂಗೆ ಸಾವಯವ ಬೇಕು, ಅದು ಮೂಲ ಫೌಂಡೇಶನ್. ಅದು ಸಾವಯವ ಇಲ್ಲದೆ ನಮ್ಮ ಮುಂದಿನ ಅಗ್ರಿಕಲ್ಚರ್ ಸೇತಿಗೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಗ್ರಿಕಲ್ಚರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದೇದು ಪಾಯಿಂಟ್ ಅಂದ್ರೆ ಭೂಮಿಯ ಫಲವತ್ತತೆ. ಆ ಭೂಮಿ ಫಲವತ್ತತೆ ನಾ ಹೆಂಗೆ ಮಾಡ್ತೀನೋ ನಾ ಯಾವ ರೀತಿಯಿಂದ ಮಾಡ್ತೀನೋ ಅನ್ನೋ ಸ್ವಲ್ಪ ಹೇಳ್ತೀನಿ. ಇನ್ನು ಎರಡನೇದು ಕಬ್ಬು ಹಚ್ಚೋ ಪದ್ಧತಿ, ಪ್ಲಾಂಟೇಶನ್ ಸಿಸ್ಟಮ್. ನಾವು ಕಬ್ಬು ಹೆಂಗೆ ಹಚ್ಚಬೇಕು, ಯಾಕೆ ಹಿಂಗೆ ಹಚ್ಚಬೇಕು, ಯಾಕೆ ಇಷ್ಟ ಸಾಲು ಬಿಡಬೇಕು, ಯಾಕೆ ಡಿಸ್ಟೆನ್ಸ್ ಬಿಡಬೇಕು, ಅದು ಇಷ್ಟು ದಟ್ಟ ಹಚ್ಚೋದ್ರಿಂದ 3 ಫುಟ್ ಸಾಲು ಬಿಡೋದ್ರಿಂದ 4 ಫುಟ್ ಬಿಡೋದ್ರಿಂದ 4.25 ಫುಟ್ ಬಿಡೋದ್ರಿಂದ 5 ಫುಟ್ ಬಿಡೋದ್ರಿಂದ ಹೆಂಗೆ ನಿಮಗೆ ಏನು ಡಿಫ್ರೆನ್ಸ್ ಆಗ್ತೈತಿ ಅದ್ರ ಪಾಯಿಂಟ್ ಮೇಲೆ ಒಂದು ಸ್ವಲ್ಪ ಅದಕ್ಕೊಂದು ಸಂಖ್ಯಾಶಾಸ್ತ್ರ ಐತಿ. ಸಂಖ್ಯಾಶಾಸ್ತ್ರ ಇದು 2ನೇ ಪಾಯಿಂಟ್, ಅದ್ರ ಬಗ್ಗೆ ಒಂದು 4-5 ಪಾಯಿಂಟ್ ಹೇಳ್ತೀನಿ. ಇದು 3ನೇದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಗೊಬ್ಬರ ಅಂದ್ರೆ ನಮ್ಮ ಸಗಣಿ ಗೊಬ್ಬರ ಇವಂತೂ ಇರಬೇಕು. ಅದರಂದ್ರೆ ಫರ್ಟಿಲೈಸರ್. ಯಾಕೆ ಎಲ್ಲ ರೈತರು ಈ ಫರ್ಟಿಲೈಸರ್ ಮೇಲೆ ಇದ್ದರು. ಫರ್ಟಿಲೈಸರ್ ಯಾವ ಟೈಮ್ದಾಗ ಏನು ಹಾಕಬೇಕು, ಕಬ್ಬಿಗೆ ಯಾವ್ಯಾವ ಫರ್ಟಿಲೈಸರ್ ಬೇಕು, ಎಷ್ಟೆಷ್ಟು ಪ್ರಮಾಣ ಬೇಕು, ಆಮೇಲೆ ಅದಕ್ಕೆ ಯಾವ ಟೈಮ್ದಾಗ ಏನು ಬೇಕಾಗ್ತೈತಿ. ಎಲ್ಲರ ತಲೆಯಾಗೈತಿ ಗೊಬ್ಬರಪ್ಪ ಅಂತಂದ್ರೆ ಕಬ್ಬಿಗೆ ಒಂದು DAP, ಪೊಟ್ಯಾಶ್, ಯೂರಿಯಾ, ಒಂದು ಸ್ಯಾಟ್ರೈಟ, ಒಂದು ಏನು ಬಾಡೆ ಕೊಡ್ತಾರೆ ಮುಗೀತು. ಕಬ್ಬಿಗೆ ಭಾಳ ಇಂಪಾರ್ಟೆಂಟ್ ಅಲ್ದ. ಮತ್ತು ಅದಕ್ಕೆ ಏನೇನು ಗೊಬ್ಬರ ಬೇಕು, ಯಾವ್ಯಾವ ಬೇಕು, ಎಷ್ಟೆಷ್ಟು ಪ್ರಮಾಣ ಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಇನ್ನು 4ನೇದು ಪಾಯಿಂಟ್ ಅದು ನೀರಿಂದ. ಕಬ್ಬಿಗೆ ನೀರು ಎಷ್ಟು ಬೇಕು, ನೀರು ನಾವು ಒಟ್ಟು ಮೋಟ್ರ್ ಚಾಲೂ ಮಾಡಿ ಟಬಕತ್ತು ಹಳ್ಳಿ ಹೋಗಿದ್ದ ಪೆಟ್ಟಿಗೆ ನೀರು ಬಂದೈತಿ, ಕಬ್ಬಿಗೆ ನೀರು ಹಾದೈತಿ. ಇಷ್ಟು ಅತಿ ನೀರು ಕಬ್ಬಿಗೆ ಒಳ್ಳೇದಲ್ಲ. ಇದರಿಂದ ನಮ್ಮ ಇಳುವರಿಗಳು ಭಾಳ ಹೊಡ್ಕೊತೈತಿ. ಇನ್ನು 5ನೇ ಪಾಯಿಂಟ್ ಆಯ್ತಂದ್ರೆ ನಮ್ಮ ಸಸ್ಯ ಸಂರಕ್ಷಣೆ. ಅಂದ್ರೆ ನಮ್ಗೆ ಏನಾಗ್ತೈತಿ, ಡೊಣ್ಣ ಹುಳ ಇರಬೇಕಿಲ್ಲಿ. ಹಾಂ ಅಂದ್ರೆ ಡೊಣ್ಣ ಹುಳ ಎದಕ್ಕೆ ಹತ್ತವು, ಆಮೇಲೆ ಕಾಂಡಕ್ಕೆ ಹೊರಗೆ ಹುಳ ಬರ್ತೈತಿ. ಇದೀಗ ಸರ್ ತೋರಿಸಿರು ಕೆಲವೊಂದು ಮೈಟ್ಸ್ ಟ್ರಿಪ್ಸ್ ಅದಕ್ಕೆ ಅಟ್ಯಾಕ್ ಆಗಿ ರಸ ಹೀರು ಕೀಟ ಬರ್ತಾವೆ, ಜಂಗ್ ರೋಗ ಬರ್ತೈತಿ, ಬಿಳಿ ನೀರು ರೋಗ ಬರ್ತೈತಿ. ಇವನ್ನೆಲ್ಲ ಯಾವ ಟೈಮ್ದಾಗ ಹೆಂಗೆ ಸ್ವಲ್ಪ ಮಾಡ್ಕೋಬೇಕು, ಹೆಂಗೆ ನಾವು ಅದನ್ನ ಇದು ಮಾಡ್ಕೋಬೇಕಂತ ಹೇಳಿ ಅದ್ರ ಬಗ್ಗೆ ಒಂದು ಇವು 5 ಪಾಯಿಂಟ್ ನಾವು ಲಕ್ಷ ಕೊಟ್ಟು ಕಬ್ಬಿನಾಗ ಪೈಲಾದಿಂದ ಮಾಡ್ಕೋತ ಹೋದು ಅಂದ್ರೆ ನಮ್ಮದು 100 ಟನ್ ಅಲ್ಲ 120 ಟನ್ ಬೆಳೆಯೋಕ್ಕೆ ಸಾಧ್ಯ. ಇದು 1ನೇ ಪಾಯಿಂಟ್ ಅಂತಂದ್ರೆ ಈಗ ನಾವು ಅದೇ ಹೇಳಿ 42 ಗುಂಟೆದಾಗ ಪೈಲ ಸಲ ಮನೆಯವ್ರ ಜೋಡಿ ಭೇಟಿಯಾಗಿ ನಂಗೆ 5 ಪಾಯಿಂಟ್ ಎಲ್ಲ ಅಳವಡಿಸ್ಕೊಂಡು ಪ್ರತಿ ಸಲ ಕಬ್ಬು ಹಚ್ಚೋಕ್ಕಿಂತ ಮೊದಲು ಅಲ್ಲಿ ಹೋಗವ ಕೇಳವ ಬರವ 42 ಗುಂಟೆ ಪೈಲ ಟ್ರಯಲ್ ಮಾಡಿ ಫಸ್ಟ್ ನಾ ಟ್ರಯಲ್ ಮಾಡಿದ್ದಕ್ಕೆ ಪೈಲ ವರ್ಷ ನಂದು 42 ಗುಂಟೆಗೆ 108 ಟನ್ ಆಯ್ತು. ಆಮೇಲೆ 2ನೇ ವರ್ಷ 2 ಎಕರೆ ಮಾಡಿ 2 ಎಕರೆ ಮಾಡ್ಕೊಂಡು ಅದೇ ಪಾಯಿಂಟ್ ಅವನ್ನ ಮತ್ತು ಅವ್ರನ್ನೆಲ್ಲ ಕೇಳ್ಕೊಂಡು ಅವ್ರನ್ನೆಲ್ಲ ಮಾರ್ಗದರ್ಶನ ಮಾಡ್ಕೋತ 2ನೇ ವರ್ಷ ನಾ ಇದು ಮಾಡಿ ಎಕರೆಗೆ 96 ಟನ್ ಬಿತ್ತು. ಅದೇ ಇನ್ನು 3ನೇ ವರ್ಷ ಮಾಡಿ 4.25 ಎಕರೆ ಮಾಡಿ 4.25 ಎಕರೆ ಮಾಡಿ ಆಮೇಲೆ ಅದ್ರೊಳಗೆ ನಂದು ಪ್ರತಿ ಇದಕ್ಕೆ 109 ಟನ್ ಬಿತ್ತು. ಆಮೇಲೆ ಈಗ ಹೋದ ವರ್ಷ 2 ಎಕರೆ 15 ಗುಂಟೆ ಒಂದು ಪ್ಲಾಟ್ ಸ್ಪೆಷಲ್ ಪ್ಲಾಟ್ ಮಾಡೀನಿ. 2 ಎಕರೆ 15 ಗುಂಟೆಗೆ 270 ಟನ್ ಕಬ್ಬು ಆಗೈತಿ. ಆಮೇಲೆ ಒಂದು 30 ಗುಂಟೆ ಒಂದು ಪ್ಲಾಟ್ ಮಾಡೀನಿ, 30 ಗುಂಟೆದಾಗ 85 ಟನ್ ಆಗೈತಿ. ಒಟ್ಟು ನಂದು ಹೆಂಗೆ ಪದ್ಧತಿ ಅಂದ್ರೆ 4.25 ಎಕರೆ ಲಾವಣಿ ಇರ್ತೈತಿ, 4.25 ಎಕರೆ ಕುಳಿ ಕಬ್ಬು ಇರ್ತೈತಿ, ಆಮೇಲೆ 4.25 ಎಕರೆ ಲ್ಯಾಂಡ್ ಪ್ರಿಪರೇಷನ್ ಇರ್ತೈತಿ. ನಂದು 14 ಎಕರೆ 15 ಎಕರೆ ಜಮೀನು ಖರೆ ಉತ್ತಾರದಾಗ 15 ಎಕರೆ 15 ಎಕರೆ ಎಲ್ಲ ಹೊಂಟಂಗಿಲ್ಲ. ಬಾವಿ, ಒಡ್ಡ, ಮನಿ, ಶೆಡ್ಗಳ, ದನಗಳು ಇವನ್ನೆಲ್ಲ ಹೋಗಿ ನಮ್ಮ ಕಬ್ಬಿನ ಕ್ಷೇತ್ರ 12ರಿಂದ 13 ಎಕರೆ ಅಷ್ಟು ಹೊಂಟೈತಿ. ಅವಾಗ ನಾ ಏನು ಮಾಡ್ತೇನೆ, 4.25 ಎಕರೆ ಪ್ರತಿ ವರ್ಷ 4.25 ಎಕರೆ ಲಾವಣಿ ಮಾಡ್ತೇನೆ, 4.25 ಎಕರೆ ಕುಳೆ ಕಬ್ಬು ಕಾಯ್ತೇನೆ, 4.25 ಒಂದು ಲಾವಣಿ ಒಂದು ಕುಳೆ ಅಷ್ಟು ತಗೊಂಡು 4.25 ಎಕರೆ ಪೂರ ಲ್ಯಾಂಡ್ ಪ್ರಿಪರೇಷನ್ ತಯಾರು ಮಾಡಿರ್ತೇನೆ. ಯಾಕಂದ್ರೆ ಏನಾಗ್ತೈತಿ, ನಾವು ಕಬ್ಬು ತೆಗಿತೇವೆ, ಇಲ್ಲಿ ನಿಮ್ಮಲ್ಲಿ ಪದ್ಧತಿ ಇದು ಗೊತ್ತಿಲ್ಲ, ನಮ್ಮಲ್ಲಿ ಇನ್ನೂ ಪದ್ಧತಿ ಭಾಳ ಐತಿ. ಇವತ್ತು ಕಬ್ಬು ತೆಗೆದು ಪೆಟ್ಟಿಗೆ ರೌಂದಿ ಸುಡೋದೈತಿ, ಮರ್ದಿನ ರೋಟ್ರ್ ಹಾಕೋದ, ಗೊಂಜಾಳ ಹಾಕೋದ, ಗೊಂಜಾಳ ಮತ್ತೊಂದು ಏನೇ ಬೆಳೆ ಹಾಕೋದು, ಆಮೇಲೆ ಅದು ತೆಗಿಯೋದೈತಿ, ತೆಗೆದು ಸೋಯಾಬೀನ್ ನಮ್ಮಲ್ಲಿ ಪದ್ಧತಿ ಐತೆ. ಆಮೇಲೆ ಅದು ತೆಗೆದು ಗೊಂಜಾಳ ತೆಗಿತಾರು ಮತ್ತು ಗಳೆಗಳು ಮಾಡ್ಕೋತಾರು, ಸೋಯಾಬೀನ್ ಹಾಕ್ತಾರೆ. ಸೋಯಾಬೀನ್ ತೆಗೆಯೋದ, ಸೋಯಾಬೀನ್ ತಪ್ಪಲು ಬದೈತಿ, ಕಾಲಿಗೆ ಆಗೈತಿ ಅನ್ನೋದು ಕಬ್ಬು ಹಚ್ಚೋದು. ಇದು ದಯಮಾಡಿ ತಪ್ಪು ಮಾಡಬೇಡಿ. ಯಾಕಂದ್ರೆ ಭೂಮಿ ತಾಯಿಗೆ
ನೀವೇನೋ ಕೊಟ್ಟಿದ್ದು ಭೂಮಿ ತಾಯಿ ಕೊಡತ್ತಾಳ. ಭೂಮಿ ತ ನಾವು ಏನು ಕೊಡತ್ತೀವಿ ಅದನ್ನೆಲ್ಲ ಕೊಡತ್ತಾಳ. ನೀವು ಗೊಬ್ಬರ ಹಾಕ್ತೀರಿ, ಬೆಳೆ ತಕ್ಕೋತೀರಿ, ಏನೋ ಮಾಡಿದ್ರು ತಕೋರತ್ತೀರಿ. ಭೂಮಿ ತಾಯಿಗೆ ಏನು ಕೊಟ್ರಿ ನೀವು? ಭೂಮಿ ತಾಯಿ ಉಡಿ ಏನು ತುಂಬಿರಿ? ಇನ್ನೂ ಮಟ್ಟ ನಾವೆಲ್ಲಕ್ಕೆ ನಾವು ಮಾಡ್ಕೋತ ಬಂದೆವು. ಭೂಮಿ ತಾಯಿಗೆ ಏನು ಕೊಟ್ಟೆವು ನಾವು ಯಾರು ಒಬ್ರು ವಿಚಾರ ಮಾಡೇವಿನ? ಭೂಮಿ ತಾಯಿಗೆ ಏನು ಬೇಕಾಗೈತಿ? ಆಕಿಗೆ ಮಣ್ಣಿನ ಫಲವತ್ತತೆ ಬೇಕಾಯ್ತು, ಆಕೆ ಉಡಿ ತುಂಬಬೇಕಾಯ್ತು. ಏನು ತುಂಬೋದಪ್ಪ? ಸಾಕಷ್ಟು ತಿಪ್ಪಿ ಗೊಬ್ಬರ ಕೊಡ್ರಿ, ಆಕೆ ಚಂದಂಗೆ ಫಲವತ್ತತೆ ಆಗ್ತೈತಿ. ಆಮೇಲೆ ಕಡೆಗೆ ತಿಪ್ಪಿ ಗೊಬ್ಬರ ಇಲ್ಲ, ನಮ್ಗೆ ಭಾಳ ಕಮ್ಮಿ ಐತಿ. ಅದಕ್ಕೆ ಪರ್ಯಾಯವಾಗಿ ಅಂದ್ರೆ ನಿಮ್ಗೆ ಹಸಿರೆಲೆ ಗೊಬ್ಬರ, ಸಣ್ಣಪಾಟಿ ಹೆಂಚೆ ಗೊತ್ತೈತಿ? ಸಣ್ಣಪಾಟಿ ಹೆಂಚೆ ಹಾಕ್ತಿರಲ್ಲ ರೀ? ಹಾಂ, ಸಣ್ಣಪಾಟಿ ಹೆಂಚೆ ಒಂದು ಒಮ್ಮೆ ಕಬ್ಬು ತೆಗೆದು ಮತ್ತೊಮ್ಮೆ ಕಬ್ಬು ಹಚ್ಚು ಮಟ್ಟ ಒಂದು ಬಿಟ್ಟು 2 ಸಲ ಸಣ್ಣಪಾಟಿ ಹೆಂಚೆ ಮುರ್ಕೋರಿ, ಅದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ಆಮೇಲೆ ಒಂದು ಸ್ವಲ್ಪ ಬ್ಯಾಸಿಗೆ ಒಂದು 2 ತಿಂಗಳ ಮಟ್ಟ ನೆಲ ಕಾಸ್ಕೋರಿ, ಅದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ಕಡೆಗೆ ನಮ್ಗೆ ಇದು ಅನುಕೂಲ ಇಲ್ಲಪ್ಪ ಅಂದ್ರೆ ಈ ಶುಗರ್ ಫ್ಯಾಕ್ಟ್ರಿದಾಗ ಕಾಂಪೋಸ್ಟ್ ಗೊಬ್ಬರ ಕೊಡ್ತಾರೆ. ಮಳ್ಳಿ ಗೊಬ್ಬರ ಅಲ್ಲ, ಕಾಂಪೋಸ್ಟ್ ಗೊಬ್ಬರ. ಕಾಂಪೋಸ್ಟ್ ಗೊಬ್ಬರ ಅಲ್ಲಿ ತಯಾರು ಮಾಡಿ ಪ್ರೊಸೆಸ್ ಮಾಡಿ ಚಾಪುಡಿ ಟ್ಯಾಪ್ ಒಂದು ಇದು ಬರ್ತೈತೆ ನೋಡಿ, ಆ ಕಾಂಪೋಸ್ಟ್ ಗೊಬ್ಬರ ಕೊಡ್ತಾರೆ. ಅದು ನೀವು ಸಫಿಷಿಯಂಟ್ ಒಂದು ಎಕರೆಗೆ 14-15 ಟನ್ ಕಡ್ಕೊಂಡ್ರೆ ಸಫಿಷಿಯೆಂಟ್ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ನಾವು ಹೆಂಗೆ ಮಾಡ್ತೇವಪ್ಪ ಅಂತಂದ್ರೆ ಮಣ್ಣಿನ ಫಲವತ್ತತೆ ನಾವು ತಯಾರು ಮಾಡ್ಬೇಕಾದ್ರೆ ಕಬ್ಬು ಹೋದ ಪೆಟ್ಟಿಗೆ ರೌಂದಿ ಒಟ್ಟು ದಯಮಾಡಿ ಸುಡಬೇಡ್ರಿ. ರೌಂದಿ ನಮಗೆ ಇದು ಒಂದು ದೇವ್ರು ಕೊಟ್ಟು ವರ. ಕಬ್ಬಿನ ಬೆಳೆಯಾಗ ರೌಂದಿ ಅಂದ್ರೆ ಒಂದು ವರ ಕೊಟ್ಟಾಗ ನಮಗೆ. ನೀವು 40 ಟನ್ ಕಬ್ಬು ನೀವು ತೆಗೆದಿರಪ್ಪ ಅಂದ್ರೆ 4 ಟನ್ ನಿಮ್ಮಲ್ಲಿ ಗೊಬ್ಬರ ತಯಾರಾಗ್ತೈತಿ. ದಯಮಾಡಿ ರೌಂದಿ ಸುಡಬೇಡ್ರಿ. ನಾವು ಹೆಂಗೆ ಮಾಡ್ತೀವಿ, ಕಬ್ಬು ತೆಗೆದ ಪೆಟ್ಟಿಗೆ ಮೊದಲೆಲ್ಲ ಹಿಂಗೆ ರೌಂದಿ ಮೇಲೆ ಪೆಂಡಿ ಮಾಡಿ ತಕ್ಕೋತಿದ್ದು. ರೌಂದಿ ಮಾಡಿ ಪೆಂಡಿ ತಕ್ಕೊಂಡು ದಂಡಿಗೆಲ್ಲ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡ್ತೇವೆ. ಆ ರೌಂದಿ ಎಲ್ಲ ತೆಗೆದು ದಂಡಿಗೆ ಹಾಕಿ ಅದ್ರ ಮೇಲೆ ಒಂದು ಕಾಂಪೋಸ್ಟ್ ಗೊಬ್ಬರ, ಆಮೇಲೆ ಒಂದು 100 ಚೀಲ ಕೋಳಿ ಗೊಬ್ಬರ, ನಮ್ಮಲ್ಲಿ ಇದ್ದಿದ್ದು ತಿಪ್ಪಿ ಗೊಬ್ಬರ, ಆಮೇಲೆ ಒಂದು ಸ್ವಲ್ಪ ಕಾಂಪೋಸ್ಟ್ ಕಲ್ಚರ್ ಅಂತ ಬಂದವು, ಹಾಕಿ ಅದನ್ನೆಲ್ಲ ಒಂದು ಪೆಂಡಿ ಮಾಡಿ ಇಟ್ಟು ಅಂದ್ರೆ ಒಂದು 2ರಿಂದ 3 ತಿಂಗಳದಾಗ ಅದೆಲ್ಲ ಕೊಳತು ಗೊಬ್ಬರ ಆಗ್ತೈತಿ. ಮತ್ತು ಹೊಳ್ಳಿ ಅದನ್ನ ಹೊಲಕ್ಕೆ ಹಾಕ್ತೀವಿ. ಇದು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಆಮೇಲೆ ನಾವೇನು ಮಾಡ್ತಿದ್ದು, ಮೊದಲು ಕಬ್ಬು ತೆಗೆದ ಪೆಟ್ಟಿಗೆ ಕಬ್ಬು ರೋಟ್ರು ಹೊಡೆ ತೆಗೆದು ಡಿಸೆಂಬರ್ ಜನವರಾಗ ಒಂದು ಸರಮ್ ಬೆಳೆ ಹಾಕ್ತಿದ್ದು. ಅವಾಗ ಏನಾಕೈತು, ಎಲ್ಲ ಕಬ್ಬು ರೋಟ್ರು ಹೊಡೆ ತೆಗಿಬೇಕು, ಗಳೆ ಮಾಡ್ಕೋಬೇಕು, ಇದು ಮಾಡ್ಕೋಬೇಕಂದ್ರೆ ಒಂದು 4-5 ಸಾವಿರ ರೂಪಾಯಿ ಹೆಚ್ಚು ಖರ್ಚಾಕೈತು. ಅದಕ್ಕೆ ನಾವು 2 ವರ್ಷದಿಂದ ಏನು ಮಾಡೋಕ್ಕತ್ತು, ಕಬ್ಬು ಹೋದ ಪೆಟ್ಟಿಗೆ ರೌಂದಿ ಪೆಂಡಿ ಮಾಡಿ ತಕ್ಕೋದ, ಒಳಗೆ ರೆಂಟಿ ಸಾಲು ಹಾಕೋದ. ರೆಂಟಿ ಸಾಲು ಹಾಕಿ ಅವಾಗ ಏನು ಮಾಡ್ತೀವೋ ಎಲ್ಲ ಹೆಸರು, ಉದ್ದ, ಅಲಸಂಬಿ, ಡೆಂಚೆ, ಆಮೇಲೆ ಸ್ವಲ್ಪ ಎಣ್ಣೆ ಕಾಳುಗಳ ಇವನ್ನೆಲ್ಲ ಮಿಕ್ಸಾಗಿ ಬೀಳ್ತಿದ್ದು. ನೀರು ಹಾಸ್ಕೊತ ಹೋಗ್ತಿದ್ದು. ನೀರು ಹಾಸ್ಕೊತ ಹೋಗಿ ಒಂದು 2-3 ತಿಂಗಳದಾಗ ಕಬ್ಬು ಇಷ್ಟು ಬರ್ತೈತಿ. ಆಮೇಲೆ ಹಸಿರೆಲೆ ಗೊಬ್ಬರ ಇಡೀ ಹೊಲ ಎಲ್ಲ ಹಚ್ಚಿ ಹಸಿರು ಆಗ್ತೈತಿ. ಅದು ಪೂರಾ ನೀವು ಡಿಕ್ಸ್ ಹೊಡೆದು ಒಳಗೆ ಮುಚ್ಚಿ ಗಳೆ ಹೊಡೆದಂದ್ರೆ ಅಗದಿ ಮಣ್ಣಿನ ಅಗದಿ ಫಸ್ಟ್ ಕ್ಲಾಸ್ ನಿಮ್ಮ ಭೂಮಿ ಒಳಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತೈತಿ. ನಾವು ಇಷ್ಟು ಮುರ್ಕೊಂಡ್ಮೇಲೆ ಕಂಪಲ್ಸರಿ ಮಾರ್ಚ್ ಏಪ್ರಿಲ್ ಒಂದು 2 ತಿಂಗಳ ಬಿಸಿಲಾಗ ಕಾಸ್ರಿ. ಇದು ಭಾಳ ಇಂಪಾರ್ಟೆಂಟ್. ಮಾರ್ಚ್ ಏಪ್ರಿಲ್ ಮೇದಾಗ ಒಂದು 2ರಿಂದ 2.5 ತಿಂಗಳು ಬಿಸಿಲಾಗ ಚಲೋ ತಂಗೆ ಕಾಸ್ರಿ. ನೀವು ಇದು ಒಂದು ಕಾಸೋದ್ರಿಂದ, ಇದು ಒಂದೇ ಕಾಸೋದ್ರಿಂದ ನಿಮ್ಮಲ್ಲಿ ಡೊಣ್ಣೊಳ 50% ಕಂಟ್ರೋಲ್ ಆಗ್ತೈತಿ. ಒಂದು ಕಾಸೋದ್ರಿಂದ ಡೊಣ್ಣೊಳ ಇದು ನಿಮಗೆ. ಮತ್ತು ಅದ್ರಾಗ ನೀವು ಗಳೆ ಹೊಡಿಯೋ ಟೈಮ್ದಾಗ ನಾವೇನು ಮಾಡ್ತೀವಿ, ಸಂಜೆ ಮುಂದೆ 4ರಿಂದ 5 ಗಂಟೆಗೆ ಗಳೆ ಹೊಡಿತೀವಿ. ಮುಂಜಾನೆ ಟೈಮ್ದಾಗ ವಿಶೇಷ ಹೊಡೆಯಂಗಿಲ್ಲ. ಸಂಜೆ ಮುಂದೆ 4ರಿಂದ 5 ಗಂಟೆಗೆ ಟ್ಯಾಕ್ಟರ್ ತಂದು ಗಳೆ ಹಾಕ್ತೀವಿ. ಈ ಗಳೆ ಹಾಕೋದ್ರಿಂದ ಈ 80% ಡೊಣ್ಣೊಳ ಕಂಟ್ರೋಲ್ ಆಗ್ತೈತಿ. ಬರೀ ನೀವು ಇದು ಒಂದೇ ಮಾಡ್ರೆ ಬ್ಯಾಸಿಗೆ ಟೈಮ್ದಾಗ ನೆಲ ಕಾಶಿ ಸಂಜೆ ಮಾಡಿ ಒಂದು 2 ಸಲ ನೀವು ರೆಂಟಿ ಹೊಡ್ಕೊಂಡ್ರಂದ್ರೆ ಇದಕ್ಕೊಂದು 80% ನಿಮ್ಗೆ ಡೊಣ್ಣೊಳ ಕಂಟ್ರೋಲ್ ಆಗ್ತೈತಿ. ಯಾಕೆ ಕಂಟ್ರೋಲ್ ಆಗ್ತೈತಪ್ಪ ಅಂತಂದ್ರೆ ಸಂಜೆ ಮುಂದೆ ನೀವು ರೆಂಟಿ ಏನು ಹಾಕ್ತಿರಲ್ಲ, ರೆಂಟಿ ಹಾಕ್ತಿರಲ್ಲ ಬಲರಾಮ, ಆ ರೆಂಟಿಗೆ ಹಾಕೋ ಟೈಮ್ದಾಗ ಹಿಂದೆ 100 ಗಂಟಲೆ ಬೆಳ್ಳಕ್ಕಿ ಮತ್ತು ಕಾಗಿ ಬೆನ್ನು ಹತ್ತವು. ಹಿಂಗಾಗಿ ನಮ್ಮ ಭೂಮಿಯಾಗಿನೂ ತತ್ತಿ ಅದ್ರದ್ದು ಹುಳ ಅದ್ರದ್ದು ಏನು ಇದ್ದದ್ದೆಲ್ಲ ಆಡ್ತಿರ್ತಾವೆ. ಇಲ್ಲೇ ಒಂದು 50-60% ನಮ್ಮ ಡೊಣ್ಣೊಳ ಕಂಟ್ರೋಲ್ ಮಾಡೋಕ್ಕೂ ಆಗ್ತೈತಿ. ಮತ್ತು ನಮ್ಮ ಮಣ್ಣು ಚಲೋ ಒಂದು ನೆಲ ಫಲವತ್ತತೆ ತಯಾರಾಗ್ತೈತಿ. ಹಿಂಗೆ ನಾವು ಇದು ಮಾಡ್ಕೋತೀವಿ. ಮಾಡ್ಕೊಂಡ್ಮೇಲೆ ಆಮೇಲೆ ಏನು ಮಾಡ್ತೀವಿ, ಜುಲೈ ಇದಕ್ಕೆ ಮೇ ರೋಣಿನ ಮಳೆ ಬರ್ತೈತ್ರಲ್ಲ, ರೋಣಿ ಮಳೆ ಬರೋ ಒಳಗನ ಗಳೆಗಾಡಿ ಎಲ್ಲ ಕಂಪ್ಲೀಟ್ ಮಾಡಿ ತಗೋತೀವಿ. ಮಳೆ ಬಂತಂದ್ರೆ ಒಳಗೆ ಟ್ಯಾಕ್ಟ್ರ್ ಹಾಕಂಗಿಲ್ಲ. ನಾವು ಮಳೆ ಬಂದು ಒಳಗೆ ಟ್ಯಾಕ್ಟ್ರ್ ಹಾಕ್ತಂದ್ರೆ ಟ್ಯಾಕ್ಟ್ರ್ ಎಲ್ಲ ತಿರುಗಾಡಿ ಪೂರ ನೆಲ ಗಟ್ಟಿ ಆತಂದ್ರೆ ನಾಳೆ ಕಬ್ಬಿಗೆ ಬೇರೆ ಬಿಡಾಕೋದು ಅನುಕೂಲ ಆಗಂಗಿಲ್ಲ. ಅದಕ್ಕೇನು ಮಾಡ್ತೀವಿ, ಮೊದಲೆಲ್ಲ ಗಳೆಗಾಟ ಮಾಡ್ಕೋತೀವಿ. ಮಾಡ್ಕೊಂಡು ಆಮೇಲೆ 5 ಫುಟ್ ಸಾಲು ಬಿಡ್ತೀವಿ. ಸಾಲು ಬಿಟ್ಟು ಸಾಲಾಗ ಮತ್ತೊಮ್ಮೆ ಇದನ್ನ ನಮ್ಮ ಸಣ್ಣ ಬಾಟ್ ಹೆಂಚೆ ಹಾಕೋತೀವಿ. ಸಣ್ಣ ಬಾಟ್ ಹೆಂಚೆ ಹಾಕೋತೀವಿ. ಅದನ್ನೊಂದು 2 ತಿಂಗಳು ಜುಲೈ 1ನೇ ತಾರೀಕು ಮಟ್ಟ ಅಂದ್ರೆ 2 ತಿಂಗಳು ಆಗ್ತೈತಿ. ಅದನ್ನ ಅಲ್ಲೇ ಒಳಗೆ ಮುರಿತೀವಿ, ಸಾಲು ಇದ್ದದ್ದು ಬೋದ್ ಮಾಡ್ತೀವಿ. ಮತ್ತು ಅವಾಗ ಕಬ್ಬಿನ ಹಚ್ಚಕ್ಕೆ ಚಾಲೂ ಮಾಡ್ತೀವಿ. ಇದೇನೈತೆ ಮಣ್ಣಿನ ಫಲ ಅಂದ್ರೆ ನಮ್ಮ ಭೂಮಿ ತಯಾರಿ ಇದು ನಾವು ಇವು ಮಾಡೋ ಪದ್ಧತಿ. ಆದಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಸಗಣಿ ಗೊಬ್ಬರ ಸಿಕ್ಕಷ್ಟು ಭಾಳಷ್ಟು ಚಲೋ. ಸಗಣಿ ಗೊಬ್ಬರ ಯಾಕೆ ಬೇಕಪ್ಪ ಅಂತಂದ್ರೆ ನಮ್ಮ ಭೂಮಿ ಒಳಗೆ ನಮ್ಮ ಈ ಕಬ್ಬು ಯಾವುದೋ ಆಹಾರ ಡೈರೆಕ್ಟಾಗಿ ಉತ್ಪನ್ನ ಮಾಡ್ಕೋಂಗಿಲ್ಲ. ನೀವು ಏನು ಲಾಗೋಡ್ ಹೋಗಿರ್ತಿರಲ್ಲ, ಲಾಗೋಡ್ ಡೈರೆಕ್ಟ್ ಬೇರೆದಿಂದ ಹೋಗಂಗಿಲ್ಲ. ಅದಕ್ಕೊಂದು ಜೀವಾಣು ಅನ್ನೋದು ಇರ್ತೈತಿ ಒಳಗೆ, ಬ್ಯಾಕ್ಟೀರಿಯಾನೂ ಇರ್ತಾವೆ. ನಿಮ್ದು NPK ಬ್ಯಾಕ್ಟೀರಿಯಾ ಅಂತ ಒಂದು ನಮ್ಮ ಒಳಗೆ ಜೀವಾಣು ಅದಾವೆ. ಆ ಜೀವಾಣುಗಳು ಅಡುಗೆ ಮಾಡಿ ಕೊಟ್ಟಾಗನ ಕಬ್ಬಿಗೆ ಆಹಾರ ತೊಗೋತೈತಿ.
ಅಡುಗೆ ಮಾಡಿ ಕೊಟ್ಟಾಗನ ಆಹಾರ ತೊಗೋತೈತಿ. ಹಂಗೇನೈತಿ, ಅದಕ್ಕೆ ನಾವು ಜೀವಾಣು ಬದುಕಬೇಕಾದ್ರೆ ನಮಗೆ ಬೇಕಾಗಿದ್ದು ಸಗಣಿ ಗೊಬ್ಬರ, ಇಲ್ಲ ಹಸಿರೆಲೆ ಗೊಬ್ಬರ, ಇಲ್ಲ ಕಾಂಪೋಸ್ಟ್ ಗೊಬ್ಬರ. ಇದು ಅದ್ರ ಆಹಾರ ಅದ. ಈಗ ನೀವು ಸಗಣಿ ಗೊಬ್ಬರ ಎಷ್ಟೇ ಕಡಿದ್ರು ಮಣ್ಣಿನ ಫಲವತ್ತತೆ ಯಾಕೆ ಹೆಚ್ಚಾಗ್ತದೆ ಅಂದ್ರೆ ಅದ್ರೊಳಗೆ ನಿಮ್ಮ ಜೀವಾಣು ಹೆಚ್ಚಾಗ್ತಾವೆ, ನಿಮ್ಮ ಬ್ಯಾಕ್ಟೀರಿಯಾಸ್ ಹೆಚ್ಚಾಗ್ತಾವೆ. ಕೋಟಿ ಗಂಟಲೆ ಬ್ಯಾಕ್ಟೀರಿಯಾ ಹೆಚ್ಚಾದ ಪಟ್ಟಿಗೆ ಆಟೋಮೆಟಿಕ್ಲಿ ಏನಾಗ್ತೈತಿ, ನಿಮ್ದು ಆಹಾರ ಉತ್ಪಾದನೆ ಹೆಚ್ಚಾಗ್ತೈತಿ, ಕಬ್ಬು ಚಲೋ ಬೆಳಿತೈತಿ. ಇದೇ ರೀತಿ ನಾವು ಇದು ಮಣ್ಣಿನ ಫಲವತ್ತತೆ ಬಗ್ಗೆ ಇಷ್ಟೆಲ್ಲ ನಾವು ಮಾಡ್ತೀವಿ. ಆಮೇಲೆ ಇನ್ನು ಎರಡನೇದು ಅಂದ್ರೆ ಪ್ಲಾಂಟೇಷನ್ ಸಿಸ್ಟಮ್, ಕಬ್ಬು ಹಚ್ಚು ಪದ್ಧತಿ ಹೆಂಗಪ್ಪ. ಇಲ್ಲಿ ಆಲ್ಮೋಸ್ಟ್ ನೋಡಿ ಈಗೆಲ್ಲ ಆಲ್ಮೋಸ್ಟ್ 4 ಫೂಟಿಗೆ ಬಂದಾರೆ ಈಗ. ಅದಕ್ಕಿಂತ ಇನ್ನೂ 3 ಫೂಟ್ ಇರಬೇಕು, 3 ಫೂಟ್ ಇರಬೇಕು. 4 ಫೂಟ, 4.25 ಫೂಟ, 5 ಫೂಟ, 4.25 ಫೂಟ್. ಈಗ 4.25 ಫೂಟ್ ಬಿಡೋದು ಕಾರಣ ಏನಪ್ಪ, 3 ಫೂಟ್ಗೆ 4 ಫೂಟ್ಗೆ 4.25 ಫೂಟ್ ಬಿಡೋಕ್ಕೆ ಕಾರಣ ಏನು? ಕಬ್ಬು ಆಹಾರ ಉತ್ಪಾದನೆ ಮಾಡ್ಕೋದು, ನಿಮ್ಮ ಬೇರದಿಂದ ಬ್ಯಾಕ್ಟೀರಿಯಾ ತಯಾರು ಮಾಡಿ ಕೊಟ್ಟಿದ್ದ ಆಹಾರ ಮೊದಲು ಎಲಿಗೆ ಬರ್ತೈತಿ. ಎಲಿಗೆ ಎಷ್ಟು ಸಫಿಷಿಯೆಂಟ್ ಸೂರ್ಯನ ಬೆಳಕು, ಸೂರ್ಯನ ಕಿರಣ ಬಡಿತೈತಿ, ಫೋಟೋಸಿಂಥಸಿಸ್ ಅಂತಾರೆ, ಅದು ಎಷ್ಟು ಸಫಿಷಿಯೆಂಟ್ ಬಡಿತೈತಿ, ಅವಾಗ ಅದು ಆಹಾರ ಉತ್ಪಾದನೆ ಮಾಡಿ ನಮ್ಮ ಕಬ್ಬಿಗೆ ಬರ್ತೈತಿ. ಇದೊಂದು ಕಬ್ಬಿನ ಸೈಕಲ್ ಅದು. ಇದೇ ರೀತಿ ಅದ್ರ ಸಂಬಂಧ ನೀವು 4 ಫೂಟ 4.25 ಫೂಟ್ ಬಿಟ್ರಂದ್ರೆ ಒಳಗೆ ಕಬ್ಬಿನ ಮರಿ ಸಾಯೋ ಪ್ರಮಾಣ ಭಾಳ ಕಮ್ಮಿ ಆಗ್ತೈತಿ. ಆಮೇಲೆ ನಿಮ್ಮದು ಕಬ್ಬು ಮಟ್ಟೆನೂ ಆಗ್ತೈತಿ, ಗಾಳಿ ಆಡ್ತೈತಿ. ಅದಕ್ಕೆ ಮಿನಿಮಮ್ 4.25 ಫೂಟ್, 4ರಿಂದ 4.25 ಬಿಡೋದು ಚಲೋ. ಡ್ರಿಪ್ ಇರಿಗೇಷನ್ ಮಾಡೋರು ನೀವು 5 ಫೂಟ್ ಬಿಟ್ಕೊಂಡ್ರಂತೂ ಭಾಳ ಅನುಕೂಲ, ಅಂದ್ರೆ ಹೆಚ್ಚು ನಿಮ್ಮ ಸ್ಪೇಸ್ ಸಿಗ್ತೈತಿ. ಅದಕ್ಕೆ ನಿಮ್ಮ ಸಾಯು ಪ್ರಮಾಣ ಕಮ್ಮಿ ಆಗ್ತೈತಿ. ಈ 3 ಫೂಟ್ ಬಿಟ್ಟಾಗ ನೋಡ್ರಿ, ನೀವು 3 ಫೂಟ ಕಬ್ಬು ಹಚ್ತೀರಿ, ಒತ್ತಾಟಿಗಿಂದ ಗಣಿ ತೊಯ್ತೀರಿ, 2-3 ಟನ್ ತುಳಿತೀರಿ. ತುಳಿದು ಮುಂದೆ ನೀವು 6 ತಿಂಗಳ 7 ತಿಂಗಳು ಬಂದ ಪೆಟ್ಟಿಗೆ ಅದ್ರಾಗ ಮರಿ ಪ್ರಮಾಣ ಎಷ್ಟು ಸಾಯ್ತಾವು? ಭಾಳ ಸಾಯ್ತಲ್ಲ ರೀ ಮರಿ ಪ್ರಮಾಣ. ಅವು ಸಾಯೋದು ಕಾರಣ ಏನಪ್ಪ ಅಂತಂದ್ರೆ ಅದಕ್ಕೆ ಆಹಾರ ಉತ್ಪಾದನೆ ಆಗಂಗಿಲ್ಲ, ಅದಕ್ಕೆ ಸೂರ್ಯನ ಕಿರಣ ಬಿಡಂಗಿಲ್ಲ, ಅದಕ್ಕೆ ಬೆಳಕು ಬಿಡಂಗಿಲ್ಲ, ಗಾಳಿ ಆಡಂಗಿಲ್ಲ ಅಂದ್ಕೂಲೆ ಅದಾಗೆಲ್ಲ ಮರಿಗಳೆಲ್ಲ ಸಾಯ್ದು ಹೋಗ್ತಾವೆ. ಮರಿಗಳು ಸತ್ತು, ಖರೆ ಹೆಂಗೆ ಸತ್ತು? ನಾವು ಇದ್ದಿದ್ದು ಗೊಬ್ಬರ ಕೊಟ್ಟಿದ್ದು ತಿಂದು ಸತ್ತು. ಇಲ್ಲಿ ಮೇನ್ ಕಬ್ಬಿನ ಇಳುವರಿ ಆಗಕ್ಕೆ ಕಾರಣ ಇದೆ. ಏನಾಗ್ತೈತಿ, ನೀವು ಏನೋ ಒಂದು 5,000 10,000 ಗೊಬ್ಬರ ಒಗದಿರ್ತೀರಿ. ಗೊಬ್ಬರ ಒಗದಿದ್ದು ನಮಗೆ ಫ್ಯಾಕ್ಟ್ರಿ ಕಬ್ಬಿಗೆ 40-50% ಸಿಗ್ತೈತಿ. 50% ಗೊಬ್ಬರ ತಿಂದು ಸಾಯು ಮರಿಗೆ ಹೋಗ್ತೈತಿ, ವೇಸ್ಟ್ ಹೋಗ್ತದೆ. ತಿಂದು ಸಹಿತ ನಾವು ಗೊಬ್ಬರ ಕೊಟ್ಟಿದ್ದೆ ತಿಂದು ಸಹಿತ. ಖರೆ ನಾವು ಕೊಟ್ಟಿದ್ದು ಗೊಬ್ಬರ ನಾವು ಎದಕ್ಕೆ ಬೇಕಾಗೈತಿ? ಕಬ್ಬು ಬೆಳೆದು ಫ್ಯಾಕ್ಟ್ರಿಗೆ ಹೋಗಲಿಪ್ಪ ಅಂತ ನಾವು ಕೊಟ್ಟಿರ್ತೇವೆ ಗೊಬ್ಬರ. ಅದೇ ರೀತಿ ನಾವು ಕೊಟ್ಟಿದ್ದು ಗೊಬ್ಬರ ಚಲೋತ್ತಂಗೆ ಯುಟಿಲೈಸ್ ಮಾಡಬೇಕಾದ್ರೆ ಮಿನಿಮಮ್ 4ರಿಂದ 4.25 ಫೂಟ್ ಸಾಲು ಇರಬೇಕು. ಆದಷ್ಟು ಮಟ್ಟಿಗೆ ದಕ್ಷಿಣೋತ್ತರ ಸಾಲು ಅನುಕೂಲ ಇದ್ದವ್ರು, ಆದರೂ ಅನುಕೂಲ ಇರ್ತೈತಿ, ಇರಂಗಿಲ್ಲ, ಕೋಲ್ಪಟ್ಟಿರ್ತಾವೆ. ಅನುಕೂಲ ಇದ್ದವ್ರು ದಕ್ಷಿಣೋತ್ತರ ಸಾಲು ಬಿಡೋದು ಭಾಳ ಬೆಸ್ಟ್ ಕಬ್ಬಿಗೆ. ದಕ್ಷಿಣೋತ್ತರ ಸಾಲು ಬಿಡೋದ್ರಿಂದ ಮುಂಜಾನೆ ಎಲೆಗಳು ಹಿಂಗೆ ಗರಿರ್ತಾವೆ. ಮುಂಜಾನೆಯಿಂದ ಸಂಜೆ ಮಟ್ಟ ಪೂರ್ವದಿಂದ ಪಶ್ಚಿಮ ಮಟ್ಟ ಅದಕ್ಕೆ ಸೂರ್ಯನ ಕಿರಣ ಸಫಿಷಿಯೆಂಟ್ ಬಿಡ್ತೈತಿ. ಮತ್ತು ಉತ್ತರದಿಂದ ಗಾಳಿ ಬಸ್ತೈತಿ, ತಡೆದು ಹೋಗೋದ್ರಿಂದ ದಕ್ಷಿಣೋತ್ತರ ಸಾಲು ಬಿಡೋದು ಭಾಳ ಇಂಪಾರ್ಟೆಂಟ್ ಕಬ್ಬಿಗೆ. ಅದಕ್ಕೆ ಆಹಾರ ಉತ್ಪಾದನೆ ಮಾಡ್ಕೋದಾಗ್ತೈತಿ. ಈಗ ನಂದು ಕಬ್ಬು ಲಾವಣಿ ಮಾಡೋ ಪದ್ಧತಿ ಅಂತಂದ್ರೆ ನಂದು 5 ಫೂಟ್ ಸಾಲ, 1.5 ಫೂಟಿಗೆ 1 ಕಣ್ಣು ಬೀಜ, 1.5 ಫೂಟಿಗೆ 1 ಕಣ್ಣು. ನನಗೆ ಬೇಕು 1 ಎಕರೆಗೆ 550ರಿಂದ 650 ಕಿಲೋ ಬೀಜ 1 ಎಕರೆಗೆ. ನನಗೆ ಒಟ್ಟು ಬೀಜ ಹತ್ತೈತಿ ಇಷ್ಟ. 5 ಫೂಟ್ ಸಾಲ, 1.5 ಫೂಟಿಗೆ 1 ಕಣ್ಣು. 1 ಕಣ್ಣಪ್ಪ ಅಂತಂದ್ರೆ 5 ಫೂಟ್ ಸಾಲ, 1.5 ಫೂಟ್ ಅಂದ್ರೆ 1 ಎಕರೆಗೆ ಬರೀ 6,000 ಕಣ್ಣು ಕುಂತಾವೆ. 6,000 ಕಣ್ಣು ಸಫಿಷಿಯೆಂಟ್ ಅದಕ್ಕೆ ನಮ್ಮ ಕಬ್ಬು. ಈಗ ನೀವೇನು ಹಚ್ತೀರಿ ಒತ್ತಾಟಿಗಿಂದ, ಈಗ 2 ಟನ್ 3 ಟನ್ ಇಟ್ಟು ತುಳಿತೀರಿ. 3 ಟನ್ ಇಟ್ಟು ತುಳಿತೀರಿ. 3 ಟನ್ ನೀವು ಇಟ್ಟು ತುಳಿದಾಗ ಅದ್ರಾಗ ಎಷ್ಟು ಮರಿ ಸತ್ತು, ಅದ್ರಾಗ ಎಷ್ಟು ಹುಟ್ಟಿತು, ಅದಕ್ಕೆ ಸಂಖ್ಯಾಶಾಸ್ತ್ರ ಎಷ್ಟು ಕುಯ್ತು, ಎಷ್ಟು ದಟ್ಟ ಆಯ್ತು, ಅದನ್ನ ಯಾರು ವಿಚಾರ ಮಾಡೋಂಗಿಲ್ಲ. ಒಟ್ಟು ಹಚ್ಚಿತು ಫುಲ್ ಬಣ್ಗಂಡ ದಟ್ಟ ಐತಪ್ಪ ಅಂತಂದ್ರೆ ನಂದು ಕಬ್ಬು ಭಾರಿ ಐತಿ, ಬಣ್ಗಂಡ ದಟ್ಟ ಐತೆ. ಅದು ನಮ್ಮ ಲೆಕ್ಕಲೆ ಭಾಳ ದಟ್ಟ ಇದೆ ಅಂದ್ರೆ ಸುಮಾರು ಕಬ್ಬು ಯಾವುದಲ್ಲ ನಮ್ಮ ಲೆಕ್ಕದಾಗ. ನಮ್ಮ ಲೆಕ್ಕದ ಹೆಂಗಿರ್ಬೇಕು, 1 ಎಕರೆಗೆ ಅದು 43,560 ಸ್ಕ್ವೇರ್ ಫೀಟ್ ಅಂದ್ರೆ 1 ಎಕರೆ. 1 ಸ್ಕ್ವೇರ್ ಫೀಟ್ ಒಂದು ಕಬ್ಬು ಬದುಕೈತಿ. ನ್ಯಾಚುರಲ್ಲಾಗಿ ನೀವು ನೋಡ್ರೆ 1 ಎಕರೆಗೆ 1 ಸ್ಕ್ವೇರ್ ಫೀಟಿಗೆ 1 ಕಬ್ಬು ಬದುಕ್ತೈತಿ. ನೀವು ಬಿಟ್ಟು ನೋಡಿರಿ 3 ಫೂಟ್ ಸಾಲದಾಗೂ ನೀವು ನಾಳೆ ಕಬ್ಬು ಕಡಿಯೋ ಟೈಮ್ದಾಗ ನೋಡಿರಿ 30ರಿಂದ 32 ಸಾವಿರಗಳ ಅಷ್ಟೇ ಇರ್ತಾವೆ. ಶುರುವಾತಿಗೆ ಲಕ್ಷ ಗಂಟ್ಲೆ ಇರ್ತೈತಿ. ಖರೆ ಆಮೇಲೆ ಲಾಸ್ಟ್ ಬಂದಂಗೆ ಸತ್ ಫ್ಯಾಕ್ಟ್ರಿ ಹೋಗೋ ಟೈಮ್ದಾಗ ತಿಳುವಾಗಿ 32ರಿಂದ 35 ಸಾವಿರ ಇರ್ತೈತಿ. ಅದ ನೀವು 4 ಫುಟ್ ಬಿಡ್ರಿ 35ರಿಂದ 38 ಸಾವಿರಗಳು ಇರ್ತೈತಿ. 4.25 ಫುಟ್ ಬಿಡ್ರಿ 38ರಿಂದ 40 ಸಾವಿರಗಳು ಉಳಿದಿರ್ತೈತಿ. ಅದು 5 ಫುಟ್ ಬಿಡ್ರಿ 40ರಿಂದ 45 ಸಾವಿರಗಳ ಕಬ್ಬು ಉಳಿದಿರ್ತೈತಿ. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊತ ಹೋದ್ರೆ ಅದಕ್ಕೆ ಸಂಖ್ಯಾಶಾಸ್ತ್ರ ಹೆಂಗೈತಪ್ಪ ಅಂತಂದ್ರೆ, ಈಗ ನಾವು 5 ಫುಟ್ ಸಾಲ, 1.5 ಫೂಟಿಗೆ 1 ಕಣ್ಣು, 1 ಕಣ್ಣಿಗೆ 1 ಕಮ್ಮಿ ಅಂದರೂ ನಾವು ಸ್ಟಾರ್ಟಿಂಗ 12, 13, 14 ಮರಿ ಓಡಿಸ್ಕೋತೀವಿ. ಮರಿ ಬರ್ತೈತಿ. ಅಷ್ಟು ಮರಿ ಬಂದ ಆಮೇಲೆ ಅದ್ರಾಗ ನಾವು ಏನು ಮಾಡ್ತೀವಿ, ಕಬ್ಬು 110 ದಿವಸ ಆದ್ಪಟ್ಟಿಗೆ ಕೆಲವೊಂದು ಎಕ್ಸ್ಟ್ರಾ ಮರಿ ಎಲ್ಲ ತೆಗಿತೀವಿ. ತೆಗೆದು ಒಂದು ಗಡ್ಡೆಯಾಗ 9 ಕಬ್ಬು ಕಾಯ್ತು. ಸಂಖ್ಯಾಶಾಸ್ತ್ರ ಒಟ್ಟು ಪ್ರತಿಯೊಂದು ಗಡ್ಡೆ ನಾವು ಲೆಕ್ಕ ಮಾಡಿ ಇಟ್ಬಿಟ್ಟಿರ್ತೀವಿ. ಅಂದ್ರೆ ಗಡ್ಡೆ ಅಂದರೆ ಒಮ್ಮೆ ಎವರೇಜ್ ಇದು ಮಾಡ್ಕೋತೀವಿ. ಈಗ ಒಂದು ಗಡ್ಡೆಗೆ 9 ಕಬ್ಬು,
ಅದಕ್ಕಿಂತ ಹೆಚ್ಚು ಭಾಳ 8 ಇರ್ಬೋದು, 9 ಇರ್ಬೋದು, 10 ಇರ್ಬೋದು. ಅದಕ್ಕಿಂತ ಹೆಚ್ಚು ಗಳ ಕಾಯಂಗಿಲ್ಲ ಒಂದು ಕುನಿ ಒಳಗೆ. ಒಂದು 6,000 ಕನ್ನ 9 ಗಳ 54,000 ಗಳ. ಅದು 54,000 ಗಳ ಫ್ಯಾಕ್ಟ್ರಿಗೆ ಹೋಗ್ತಾವೆ ಹೋಗಂಗಿಲ್ಲ. ಅದ್ರಾಗ ಏನಾಗ್ತೈತಿ, ಕಬ್ಬು ಹರಗುತ್ನ್ಯಾಗ ಕಬ್ಬು ಟ್ಯಾಕ್ಟರ್ ಹಾಕಿ ಹರಗುತ್ನ್ಯಾಗ ಕೆಲವೊಂದು ಮುರಿತಾವು. ಆಮೇಲೆ ಏನು ಹುಳ ಹಚ್ಚಿ ಸಾಯ್ತೈತಿ, ಕಬ್ಬು ಗಾಳಿಯಲ್ಲಿ ಬಿದ್ದು ಕೆಲವೊಂದು ನಾಶ ಆಗ್ತಾವೆ. ಒಂದು 10,000 ಗಳ ನಾಶ ಆಗಲಿ, 40ರಿಂದ 42,000 ಗಳ ಅಂತೂ ನಕ್ಕಿ ಹೋಗ್ತೈತಿ. 42,000 ಗಳ ಕಬ್ಬ ಒಂದು ಗಳ 1 ಕಿಲೋ ಮಾಡ್ರೆ 40 ಟನ್ ಆತು. ಅದು 1.5 ಕಿಲೋ ಮಾಡ್ರಿ 60 ಟನ್ ಆತು. 2 ಕಿಲೋ ಮಾಡ್ರಿ 80 ಟನ್ ಆತು. 2.5 ಕಿಲೋ ಮಾಡ್ರಿ 100 ಟನ್ ಆತು. ಅದು 3 ಕಿಲೋ ಮಾಡ್ರಿ 120 ಟನ್ ಆತು. ಈ ಒಂದು ಸಂಖ್ಯಾಶಾಸ್ತ್ರ ಮೇಲೆ ನಾವು ಇವತ್ತು ಮಾಡ್ಕೋತ ಬಂದೆವು. ಈ ಸದ್ಯ ಪ್ರೆಸೆಂಟ್ ನಾನು ಹೊಲ್ದಾಗ ಐತಿ 120 ಟನ್ ಟಾರ್ಗೆಟ್ ಪ್ಲಾಟ್ ಐತಿ. ಈಗ ನಮ್ಮ ಅಂದಾಜಲೆ ಅಷ್ಟು ಸಂಖ್ಯಾಶಾಸ್ತ್ರ ಅಷ್ಟು ಐತಿ, ಅಷ್ಟು ಕಬ್ಬು ವಜನ್ ಐತಿ. ಈ ಸದ್ಯ ಪ್ರೆಸೆಂಟ್ 3.5 ಕಿಲೋ ಒಂದು ಕಬ್ಬು ತೆಗೆದು ತೂಕ ಮಾಡಿರಿ 3.5 ಕಿಲೋ ಐತಿ. 38ರಿಂದ 39 ಗಳ ಗಣಿ ಕಬ್ಬು ಐತಿ ಸದ್ಯ. ಅಂದ್ರೆ ನಾವೊಂದು ಬೇಸಲ್ ಡೋಸಿಂದ ನಾವು ಲೆಕ್ಕ ಹಾಕೋತ ಹೋದ್ರೆ ಇದು ಮಾಡೋಕ್ಕೆ ಸಾಧ್ಯ ಐತಿ. ಮಾಡೋಕ್ಕೆ ಸಾಧ್ಯ ಅಂತೇನಿಲ್ಲ, ಅಂಥ ಮಾಡಲ್ದಂಥದ್ದು ಏನಂತ ಇದಿಲ್ಲ. ಮಾಡೋ ಪದ್ಧತಿಯೊಳಗೆ ಒಂದು ಸ್ವಲ್ಪ ಡಿವೈಡ್ ಮಾಡ್ಕೋದು, ಯಾವ ಟೈಪ್ ಮಾಡ್ಕೋಬೇಕು. ಈ ಒಂದು ಸಂಖ್ಯಾಶಾಸ್ತ್ರ ಮೇಲೆ ನಾವು ಕಬ್ಬು ಬೆಳ್ಕೋತ ಬರ್ತೀವಿ. ನಾನು 100, 110, 120 ಮಟ್ಟ ಬಂದ್ಬಿಟ್ಟೇವಿ. ಇನ್ನು ಮೂರನೇದಪ್ಪ ಅಂದ್ರೆ ಗೊಬ್ಬರ, ಸರ್ಕಾರಿ ಗೊಬ್ಬರ ಹೆಂಗೆ ಹಾಕ್ಬೇಕು, ಯಾವ ಟೈಮ್ದಾಗ ಹಾಕಬೇಕು. ನೀವು ಲಾವಣಿ ಮಾಡೋದ್ನಾಗ ಎಷ್ಟು ಗೊಬ್ಬರ ಹಾಕ್ತೀರಿ ಯಾರು? ಒಂದು ಕಬ್ಬು ಹಚ್ಚುತ್ನಾಗ ಎಷ್ಟು 2 ಚೀಲ DAP ಹೋಗಿದ್ವಿ. ಆಮೇಲೆ 45-50 ದಿವಸಿಗೆ ಲಾಗೋಡು ಏನು ಯೂರಿಯಾ ಹೋಗಿತಿರ್ಬೇಕಲ್ಲ. ಹಾಂ ನೋಡಿ ಹೋಗಿತೀರಿ, ಮಳೆ ಕೊಡಿ ಮುಂದೆ 1 ಚೀಲ ಯೂರಿಯಾ ಹೋಗಿತೀರಿ. ಆಮೇಲೆ 45-50ನೇ ದಿವಸಿಗೆ ಇನ್ನೊಂದು ಸ್ವಲ್ಪ ಮಳೆ ಆಗೈತಿ, ಇನ್ನೊಂದು ಇಟ್ಟೈತಿ, ಇನ್ನೊಂದು 2 ಚೀಲ ಯೂರಿಯಾಗೆ ಹೋಗ್ತದೆ. ಹಾಂ ಸಾಲು ಗೊಬ್ಬರ ಗಾವಂಗೆ ಏನು ಹಾಕ್ತಾರೆ? ಹಾಂ DAP ಹಾಕಿರಿ, ಯೂರಿಯಾ ಹಾಕಿರಿ, ಪೊಟ್ಯಾಶ್ ಹಾಕಿರಿ, ಸೆಟ್ರೈಟ್ ಹಾಕಿರಿ, ಹಾಂ ಒಂದು ಬಕೆಟ್ ಹಾಕಿರಿ ಹಾಕಿರಿ. ಕಬ್ಬಿಗೆ ಭಾಳ ಇಂಪಾರ್ಟೆಂಟ್ಪ ಅಂತಂದ್ರೆ ನೀವೇನು ಹಾಕತ್ತೀರಿ, ಬರೀ NPK ಹಾಕತ್ತೀರಿ. ಬರೀ NPK, DAP ಬರಲಿ, ಫಾಸ್ಫರಸ್ ಬತ್ತು, ಯೂರಿಯಾ ಬತ್ತು, ಪೊಟ್ಯಾಶ್ ಬತ್ತು. 10-26 ತಗೋರಿ, ಅದ್ರಾಗೂ 3 ಇರ್ತಾವೆ. 12-32 16 ತಗೋರಿ, ಅದ್ರಾಗ ಅದ ಬತ್ತು. 20-20-0 ತಗೋರಿ, ಅದ್ರಾಗ ಅದ ಬತ್ತು. ಏನೇ ಮಾಡಿರಿ NPK ಗೊಬ್ಬರ ಅಷ್ಟು ಹಾಕತ್ತೀರಿ. ಇದಲ್ದ ನಮಗೆ ಭಾಳ ಇಂಪಾರ್ಟೆಂಟ್ ಗೊಬ್ಬರಪ್ಪ ಅಂತಂದ್ರೆ ಸೆಕೆಂಡರಿ ನ್ಯೂಟ್ರೆಂಟ್, ಮೈಕ್ರೋ ನ್ಯೂಟ್ರೆಂಟ್. ಇವು NPK ಒಂದು 60% ಬೇಕು. ಇನ್ನೊಂದು 20% ಏನೈತಿ, 20-25% ಸೆಕೆಂಡರಿ ನ್ಯೂಟ್ರೆಂಟ್. ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕೇಳಿರಿ, ಕ್ಯಾಲ್ಸಿಯಂ ನೈಟ್ರೇಟ್ ಕೇಳಿರಿ, ಸಲ್ಫರ್ ರೀ. ಇವು 3 ಸೆಕೆಂಡರಿ ನ್ಯೂಟ್ರೆಂಟ್ ಭಾಳ ಇಂಪಾರ್ಟೆಂಟ್ ಬೇಕು. ಇವೆಲ್ಲ ಕೂಡಿ ವರ್ಷಾನುವರ್ಷ ಎಷ್ಟು ಕಿಲೋ ಬೇಕು? ಒಟ್ಟು 50 ಕಿಲೋ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಬೇಕು, 20 ಕಿಲೋ ಸಲ್ಫರ್ ಬೇಕು, ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ 20 ಕಿಲೋ ಬೇಕು. ಇವೆಲ್ದ ಮತ್ತೊಂದು 5 ಗೊಬ್ಬರ ಬರ್ತಾವೆ: ಜಿಂಕ್, ಫೆರಸ್, ಮ್ಯಾಗ್ನೀಸ್, ಬೋರಾನ್. ಮೈಕ್ರೋ ನ್ಯೂಟ್ರೆಂಟ್ ಕೇಳಿ, ಜಿಂಕ್, ಫೆರಸ್, ಮ್ಯಾಗ್ನೀಸ್, ಬೋರಾನ್. ಈಗೇನು ಹಿಂದೆ ಕಬ್ಬು ಕಾಣತಿದ್ರಲ್ಲ, ಹಿಂಗೆ ಹಳದಿ ಆಗ್ತಾವೆ. ಹಳದಿಗೆ ಕಾರಣ ಏನಪ್ಪ? ಇದಾಗ ಇಲ್ಲೊಂದು ತೊಳೆ ತೋರ್ಸಿನಿ, ಒಂದು ಗರಿ ಲಕ್ಷ ಕೊಟ್ಟು ನೋಡ್ರಿ, ಒಂದು ಹಸಿರ, ಒಂದು ಹಳದಿ, ಒಂದು ಹಸಿರ, ಒಂದು ಹಳದಿಗೆ ಇರ್ತೈತಿ. ಎಲಿ ಮ್ಯಾಗಿನ ಸುಟ್ಟಿಗಿರ್ತೈತಿ. ಹಾಂ ಇವೆಲ್ಲ ಏನು ಎದ್ದು ತೋರಿಸ್ತಾವೆ ಅಂದ್ರೆ ಇವು ಮೈಕ್ರೋ ನ್ಯೂಟ್ರೆಂಟ್ ಡಿಫೆನ್ಸಿಸಿ ಭಾಳ ಇಂಪಾರ್ಟೆಂಟ್. ಮೈಕ್ರೋ ನ್ಯೂಟ್ರೆಂಟ್ ಸೆಕೆಂಡರಿ ನ್ಯೂಟ್ರೆಂಟ್ ಡಿಫೆನ್ಸಿ. ಅದ್ರ ಭೂಮ್ಯಾಗ ಕಮ್ಮಿ ಸದ್ಯ ನೀವು ಚೆಕ್ ಈ ಮಣ್ಣು ನಾಳೆ ಚೆಕ್ ಮಾಡಿಸ್ರಿ, ಇದ್ರಾಗ ಫೆರಸ್, ಜಿಂಕ್, ಸಲ್ಫರ್ ಕಮ್ಮಿ ಐತಿ. ಅದಕ್ಕೆ ಈಗ ಸರ್ ಹೇಳೋರ ಇದೇ ಭಾಳ ಚಂದ ಪಾಯಿಂಟ್ ಹೇಳ್ರಿ, ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಇಲ್ಲೇ ಗೋಕಾಕ್ದಾಗ ಐತಿ. ನೀವು APMC ಒಳಗೆ ನಿಮ್ಮ ಭೂಮಿಗೆ ಪೂರ ಮಾರ್ಚ್ ಏಪ್ರಿಲ್ದಾಗ ಖುಲ್ಲ ಇದ್ದಾಗ ನಿಮ್ಮ ಮಣ್ಣು ತೊಗೊಂಡು ನೀರು ತೊಗೊಂಡು ಗೋಕಾಕ್ APMC ಒಳಗೆ ಗೌರ್ಮೆಂಟ್ದು ಇದೈತಿ, ಭಾಳ ಚಂದ ಚೆಕ್ ಮಾಡಿಸ್ಕೊಡ್ತಾರೆ. ನಿಮ್ಮೆಲ್ಲ ಸಾವಯವ ಇದನ್ನೆಲ್ಲ ಚೆಕ್ ಮಾಡಿಕೊಡ್ತಾರೆ, pH ಚೆಕ್ ಮಾಡಿಕೊಡ್ತಾರೆ, ಎಲೆಕ್ಟ್ರೋ ಕಾರ್ಬನ್ ಚೆಕ್ ಮಾಡಿಕೊಡ್ತಾರೆ. ಆಮೇಲೆ ನಮ್ದು ಎಷ್ಟು ನಮ್ಮ ಯೂರಿಯಾಗ ಎಷ್ಟೆಷ್ಟು ಪ್ರಮಾಣ ಐತಿ, ಇದು DAP NPK ಎಷ್ಟು ಐತಿ, ಮೈಕ್ರೋ ನ್ಯೂಟ್ರೆಂಟ್ ಐತಿ, ಅದೊಂದು ಚಾರ್ಟ್ ತೊಗೊಂಡ್ರಪ್ಪ ಅಂತಂದ್ರೆ ನಿಮ್ಗೆ ನಮ್ಮ ಭೂಮಿಯಾಗ ಏನು ಕಮ್ಮಿ ಐತಿ, ಏನು ಕೊಡಬೇಕು ವಿಚಾರ. ಸುಳ್ಳು ಏನು ತಂದೆವು, ಏನು ಒಗದ್ದೆವು, ಅದು ಬೆಳೆವಾತು, ಹಂಗೆ ಬೇಡ. ಅದನ್ನ ಏನು ಕರೆಕ್ಟಾಗಿ ಅದನ್ನ ವಿಚಾರ ಮಾಡ್ಕೊಂಡ್ರೆ ಅದ್ರದ್ದು ನಿಮ್ಗೆ ಕರೆಕ್ಟಾಗಿ ಯುಟಿಲೈಸ್ ಆಗ್ತೈತಿ. ಇದೇ ನೀವು ಯೂರಿಯಾ ನಾವು ಹೇಳ್ತೇವೆ ಯೂರಿಯಾ ಈಡ್ರಿ ಅಂತ ಹೇಳ್ತಾನೆ, ಯಾವಾಗ ಒಗಿ ಅನ್ನಂಗಿಲ್ಲ. ಇದೇ ನೀವು ಯೂರಿಯಾ ಒಗದಿರ ಅಂತ ಹೇಳ್ರಿ, 2 ಚೀಲ ಒಗಿದಿರಿ ಯೂರಿಯಾ. ಹಾಂ ಯೂರಿಯಾ 45-50 ದಿವಸಿಗೆ 2 ಚೀಲ ಯೂರಿಯಾ ಒಗಿದಿರಿ. ಅವಾಗ ನಿಮ್ಗೆ ಗರಿ ಎಟ್ಟು ಅದಾವು? ಕಬ್ಬಿನ ಗರಿ 4-4-5 ಅದಾವಿಲ್ಲ ರೀ. ಹಾಂ ಒಗದ್ರಿ 4-4 ಗೆರೆಯಾಗ 4-4 ಕಾಳು ಕುಯ್ತು, ಅದೇನು ಉಪಯೋಗ ಐತನ? ಅದು ಆಮೇಲೆ ಹೊತ್ತು ಮ್ಯಾಗ ಒಗಿಯೋ ಮುಂದೆ ಹಾರಿಸ್ತಾರೆ, ಬೋದ್ಮೇಲೆ ಬಿತ್ತು. ಬೋದ್ಮೇಲೆ ಬಿದ್ದು ಪೆಟ್ಟಿಗೆ ಅದೇನು ನಮಗೆ ಕಬ್ಬಿಗೆ ಯೂರಿಯಾ ಉಪಯೋಗ ಐತಿ? ಅದು ವೇಸ್ಟ್ ಆಯ್ತು. ಆಮೇಲೆ ಏನು ಸಾಲಾಗಿಬಿಟ್ಟಿರ್ತೈತಿ, ನಾವೇನು ಹೇಳ್ತೇವೆ ಯೂರಿಯಾಗದೈತಿ ಒತ್ತಿ ನೀರು ಬಿಡತ್ತೆ, ದಬಾಶ್ ನೀರು ಬಿಡ್ತೇವೆ, ಹರಿತೈತಿ, ಹೋಗಿ ದಂಡಿಗೆ ನಿಲ್ತೈತಿ.
ಅದಕ್ಕೆ ಇನ್ನು ಒಂದು 2 ಚೀಲ ಯೂರಿಯಾ ಹೋದ್ರೆ ಅದ್ರಾಗ ನೀವು ಭಾಳ ಆದ್ರೆ 20-25% ಕಬ್ಬು ಹೋಗೈತಿ, 75% ನುಕ್ಸಾನ್ ಆಗತ್ತೆ ರೀ. ಇದು ಮೇನ್ ಇಂಪಾರ್ಟೆಂಟ್. ಲಾಗೋಡ್ ಹಾಕಿದ್ರು ಬೆಳೆ ಉತ್ಪನ್ನಕ್ಕೆ ಏನಕ್ಕೆ ಅಂದ್ರೆ ಮೇನ್ ಇದೆ. ಮುಂದೆ DAP ಎಷ್ಟು ಮಂದಿ ಮ್ಯಾಲೆ ಹೋಗಿದ್ದೀರಿ? ಮಣ್ಣಾ ಮುಚ್ಚಲಿಕ್ಕಿಂತ ಮ್ಯಾಲೆ ಎಷ್ಟು ಮಂದಿ ಹೋಗಿದ್ದೀರಿ? ಎಲ್ಲ ಅದೈತಿ. ಇನ್ನು DAP ಮ್ಯಾಲೆ ಹೋಗಿದ್ಮೇಲೆ ನೀರು ಹಾಸ್ಮೇಲೆ ನೀವು ಒಂದು ಸ್ವಲ್ಪ ಒಂದು 4 ದಿವಸ ಒಂದು ವಾರ ಬಿಟ್ಟು ಒಂದಿಟ್ಟು ಅದ್ರ DAP ಒಗ್ದಿದ್ದು ಕಾಳು ಏನಾಗೈತಿ ಒಂದು ಇಟ್ಟು ಲಕ್ಷ ಕೊಟ್ಟು ನೋಡಿರಿ. ಹಾಂ, ಸಿಪ್ಪೆ ಹಂಗೆ ಉಳಿದಿರ್ತೈತಿ. ಆ ಕೆಳಗಿನ ಮಣ್ಣು ಒಂದು ಸ್ವಲ್ಪ ಬೂಸ್ರ ಆಗಿರ್ತೈತಿ, ಬೂಸ್ರಾಗ ಎಲ್ಲಿ ಎಲ್ಲ ಇದು ಮೆತ್ತಗಾಗಿರ್ತೈತಿ. ಅದಾಗ ಕಾರಣ ಏನಪ್ಪ ಅಂತಂದ್ರೆ DAP ಒಳಗಿನ ಫಾಸ್ಫರಸ್ ನಮ್ಮ ವಾಯುಮಂಡಲ ಕೆಲವೊಂದು ಕೆಮಿಕಲ್ ರಿಯಾಕ್ಷನಾಗಿ ಫಿಕ್ಸಿಂಗ್ ಫಾರ್ಮ್ ಹೋಗ್ತೈತಿ. ಅದು ನಮ್ಮ ಕಬ್ಬಿಗೆ ಉಪಯೋಗ ಇಲ್ಲ. ಫಿಕ್ಸಿಂಗ್ ಫಾರ್ಮ್ ಹೋಗಿರ್ತೈತಿ. ಅದ್ರಾಗಿನ DAP ಹೋಗ್ದಿದ್ದು ನೈಟ್ರೋಜನ್ ಅಟ್ಟ ನಮ್ಗೆ ಹೋಗಿ ಕಬ್ಬು ಹಸಿರು ಕಾಣ್ತೈತಿ, ಖರೆ ಫಾಸ್ಫರಸ್ ಸಿಕ್ಕಿರಂಗಿಲ್ಲ. ಅದಕ್ಕೆ ದಯಮಾಡಿ ಲಾಗೋಡ್ ಮ್ಯಾಲೆ ಹೋಗಿದ್ದು ಬಂದ್ ಮಾಡಿರಿ. ಈಗ ನೀವು ಈಗ ಸದ್ಯ ಕೌಸರಿಗೆ ಒಂದು 5-6 ಮಂದಿ ಭಾಳ ಚಂದ ಹಡ್ಡಿ ಗೊಬ್ಬರ ಕೊಡತ್ತಾರೆ. ಹಡ್ಡಿ ಗೊಬ್ಬರ ಕೊಟ್ಟದಕ್ಕೆ ಮ್ಯಾಲೆ ಹೋಗೋದಕ್ಕೆ ಡಿಫ್ರೆಂಟು ನೋಡ್ಯಾರ. ನಾ ಅವ್ರಿಗೆ ಹೇಳಿ 4 ಸಾಲ ಹಡ್ಡಿ ಕೊಡ್ರಿ, ಉಳ್ಕಿದ ಮ್ಯಾಲೆ ಹೋಗಿರಿ. ಅದಕ್ಕೆ ಬರೀ ಒಂದು 8 ದಿವಸ ಬಿಟ್ಟು ನೋಡ್ರಿ ನೀವು, 8 ದಿವಸ ಲಾಟ್ ಆಫ್ ಡಿಫ್ರೆನ್ಸ್ ಆಗಿರುತ್ತೆ. ಅದಕ್ಕೆ ನಾವು ಯಾವಾಗ ಹೇಳಪ್ಪ ಅಂತಂದ್ರೆ ಫಾಸ್ಫರಸ್ ಕೊಡೋದು ದಿವಸ ಅಂದ್ರೆ 3 ಟೈಮ್. ಒಮ್ಮೆ ಕಬ್ಬು ಹಚ್ಚುತ್ನ್ಯಾಗ, ಒಮ್ಮೆ 65-70 ದಿವಸಿಗೆ ಒಮ್ಮೆ ಕಬ್ಬು ಹರುವತ್ನ್ಯಾಗ ಸಾಕು. ಅದ್ರ ಮುಂದೆ ಈಗ ದೊಡ್ಡ ಕಬ್ಬು ಆದ್ಬಿಟ್ಟಿಗೆ ಅದ್ಮೇಲೆ DAP ಯೂರಿಯಾ ಅದು ಏನೂ ಜರುತ್ತಿಲ್ಲ. DAP ತೆಗೆದಾಗ ಏನು ಮಾಡ್ತೈತಪ್ಪ ಅಂತಂದ್ರೆ ಬೇರೆ ಹೆಚ್ಚಿಬಿಡ್ಸೈತಿ. ಬೇರೆ ಡೆವಲಪ್ಮೆಂಟ್ ಸಂಬಂಧ DAP ಬೇಕಾಯ್ತು, ಫಾಸ್ಫರಸ್ ಬೇಕಾಯ್ತು. ಅದಕ್ಕೆ ನಾವು ಹೆಂಗೆ ಮಾಡ್ತೇವೆ, ಕಬ್ಬು ಹಚ್ಚೋಕ್ಕಿಂತ ಮೊದಲು 8 ದಿವಸ ಪೈಲ DAP ತೊಗೊಂಡು ಅದನ್ನು ತಿಪ್ಪಿ ಗೊಬ್ಬರದಾಗ ಮಿಕ್ಸ್ ಮಾಡಿಡ್ತೇವೆ ಒಂದು 8 ದಿವಸ. ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ ಜಿಂಕ್, ಫೆರಸ್, ಮ್ಯಾಗ್ನೀಸ್, ಬೋರಾನ ಅದೊಂದು ಬೇರೆ ತಿಪ್ಪಿ ಗೊಬ್ಬರ ಮಿಕ್ಸ್ ಮಾಡಿಡ್ತೇವೆ. ಆಮೇಲೆ ಒಗೆಯೋ ದಿವಸ ಅದನ್ನೆಲ್ಲ ಮಿಕ್ಸ್ ಮಾಡ್ತೇವೆ. ಅದ್ರಾಗ ಏನು ಮಾಡ್ತೇವೆ, 2 ಚೀಲ DAP ಹಾಕ್ತೇವೆ, 1 ಚೀಲ ಪೊಟ್ಯಾಶ್ ಹಾಕ್ತೇವೆ, ಆಮೇಲೆ ಒಂದು 25 ಕಿಲೋ ಮ್ಯಾಗ್ನೀಸಿಯಮ್ ಸಲ್ಫೇಟ್ ಹಾಕ್ತೇವೆ, ಜಿಂಕ್ 10 ಕಿಲೋ, ಫೆರಸ್ 10 ಕಿಲೋ, ಮ್ಯಾಗ್ನೀಸ್ 5 ಕಿಲೋ, ಬೋರಾನ್ 3 ಕಿಲೋ, ಸಲ್ಫರ್ 10 ಕಿಲೋ, ಆಮೇಲೆ ಪಾಲಿಸಲ್ಫೇಟ್ 25 ಕಿಲೋ. ಇದನ್ನೆಲ್ಲ ನೆಲದಾಗ ಹಾಕಿ ಮೊದಲು ಅದ್ರ ಮೇಲೆ ಸಾಲುಗೊಬ್ಬರ ಒಂದಿಟ್ಟು ಇದು ಹಾಕ್ಕೊಂಡು ಮಣ್ಣಾಗ ಅದನ್ನು ಎತ್ತುಗೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮುಂದೆ ಕಬ್ಬು ಹಚ್ತೇವೆ. ನೀವು ಎಲ್ಲರ ತಲೆಯಾಗ ಒಬ್ಬ ರೈತರ ತಲೆಯಾಗ ಬಂದಿರ್ಬೇಕು. ಅಲ್ರಿ ಲಾಗೋಡ್ ಮೊದಲು ಒಯ್ಯನತ್ತೀರಿ ಕೆಳಗೆ, ಆಮೇಲೆ ನೀರು ಹಾಸನತ್ತೀರಿ. ಲಾಗೋಡ್ ಏನಾಗೋದು ಕೆಳಗೆ ಹರಿದು ಹೋಗ್ತೈತಿ, ಮುಂದೆ ಇದಾಗ ಹೋಗ್ತೈತಿ. ಎಲ್ಲರ ತಲೆಗೂ ವಿಷಯ ಬಂದವು. ನನಗೂ ಪೈಲ ಕ್ವಶನ್ ನನಗಿದ್ದ ಕೇಳೀನಿ, ಅಲ್ರಿ ಮೊದಲೇ ಹೇಳತ್ತೀರಿ ಇಷ್ಟು ಲಾಗೋಡ್ ಹಾಕತ್ತೇಳಿ, ಇಷ್ಟು ಲಾಗೋಡ್ ಹಾಕಿದ್ದು ಹೆಂಗೆ ಇದಾಗೋದ, ಯಾಕೆ ಆಗಂಗಿಲ್ಲಪ್ಪ? ಅದು ಒಬ್ಬರು ಸೈಂಟಿಸ್ಟ್ ಅದಕ್ಕೆ ಒಂದು ಚಂದ ಉತ್ತರ ಕೊಟ್ಟರು. DAP ಕೊಟ್ಟಿದ್ದು ಎಷ್ಟು ದಿವ್ಸಕ್ಕೆ ತೊಗೋತೈತಿ? 15-25 ದಿವಸ ರೀ. ಪೊಟ್ಯಾಶ್ ಕೊಟ್ಟಿದ್ದ ಅದು 10-15 ದಿವಸ. ಜಿಂಕ್, ಫೆರಸ್, ಮ್ಯಾಗ್ನೀಸ್, ಬೋರಾನ್ ಕೊಟ್ಟಿದ್ದ ಅದು 10-25 ದಿವಸ. ಯೂರಿಯಾ 48 ತಾಸಾಗ ಯೂರಿಯಾ ತೊಗೋದು ಒಂದ. ಅವೆಲ್ಲ ಗೊಬ್ಬರ ನಾವು ಭೂಮಿಯಾಗ ಹಾಕಿ ಮಣ್ಣ ಮಿಕ್ಸ್ ಮಾಡಿ ಆಮೇಲೆ ನಾವು ಕಬ್ಬು ಹಚ್ಚಿದ್ದು ಅಂದ್ರೆ ಅದು 8-10 ದಿವ್ಸಿಗೆ ಆಹಾರ ತಯಾರಾಗ್ತೈತಿ. ಇವು 8-10 ದಿವ್ಸಿಗೆ ಕಬ್ಬಿಗೆ ಬೇರು ಬಿಡ್ತೈತಿ. ಬೇರು ಬಿಡೋದಕ್ಕೆ ಕರೆಕ್ಟ್ ಆಹಾರ ಸಿಗ್ತೈತಿ, ಅಗದಿ ಫಾಸ್ಟ್ ಎದ್ದು ಬರ್ತೈತಿ. ಅದಕ್ಕೆ ಇದು ಗೊಬ್ಬರ ನುಕ್ಸಾನ್ ಆಗಂಗಿಲ್ಲ, ನಮ್ಗೆ ಯುಟಿಲೈಸ್ ಆಗ್ತೈತಿ. ಇನ್ನು ಎರಡನೇದು ಒಂದು ಯೂರಿಯಾ ಇಡತ್ತೆ ಹೇಳ್ತೀವಿ, ಒಂದು ತಿಂಗಳೇ ಯೂರಿಯಾ ಒಗಿಬೇಡ್ರಿ, ಇಡ್ರಿ. ಈಗ ಹೆಂಗೆ ಗೊಂಜಾಗ ಇಡ್ತಿರಲ್ಲ, ನೀರು ಹಾಸ್ರಿ, ಬಾಕಿ ಒಂದು ಇಟ್ಟು ಬಡ್ಡಿ 4 ಇಟ್ಕೋತೋಗ್ರಿ. ಅದು ಇಲ್ಲಪ್ಪ ಅಂತಂದ್ರೆ ನಮ್ಮ ಗಿಡಕ್ಕೆ ಆಳಿಲ್ಲಪ್ಪ ಅಂತಂದ್ರೆ ಡ್ರಿಪ್ ಇದ್ದವ್ರು ಡ್ರಿಪ್ನಾಗ ಬ್ಯಾರಲ್ದಾಗ ಕಲಿಸ್ರಿ, ಡ್ರಿಪ್ನಾಗ ಬಿಡ್ರಿ, 100% ಯುಟಿಲೈಸ್ ಆಗ್ತೈತಿ. ಅದು ಯೂರಿಯಾ ವೇಸ್ಟ್ ಆಗಂಗಿಲ್ಲ, ಗೊಬ್ಬರ ವೇಸ್ಟ್ ಆಗಂಗಿಲ್ಲ. ಆಮೇಲೆ 3ನೇದಪ್ಪ ಅಂತಂದ್ರೆ 65-70 ದಿವ್ಸಿಗೆ ಒಂದು ಫಾಸ್ಫರಸ್ ಭಾಳ ಇಂಪಾರ್ಟೆಂಟ್, DAP ಕಂಟೆಂಟ್ ಭಾಳ ಇಂಪಾರ್ಟೆಂಟ್. ಅವಾಗ ಬೇರೆ ಇನ್ನೂ ಡೆವಲಪ್ ಆಗಬೇಕಾಗ್ತೈತಿ. ಅವಾಗ ಏನು ಮಾಡ್ತೀವಿ, 2 ಚೀಲ DAP, 1 ಪೊಟ್ಯಾಷಿಯಮ್, 1 ಯೂರಿಯಾ ಮಾತ್ರ ಹಾರಿ ಬಡ್ದು 1 ಫೂಟಿಗೆ 1 ಹಾರಿ ಬಡ್ದು ಮುಗಿಸ್ತೀವಿ. ಅದು ಒಂದು ತ್ರಾಸು ತಗೋರಿ. ಪೈಲ ಹಚ್ಚು ಮುಂದೆ ಮಲ್ಲೋಗಿರಿ, ಹರಗುತ್ನಾಗ ಹೋಗಿರಿ. ಇದು ಒಂದು ಮಾತ್ರ ಹಾರಿ ಬಡ್ದು ಗೊಬ್ಬರ ಕೊಡ್ರಿ, ಭಾಳ ಚಂದ ಯುಟಿಲೈಸ್ ಆಗ್ತೈತಿ. ಆಮೇಲೆ 4ನೇದು ಎಷ್ಟೊತ್ತಿಗೆ ಅಂದ್ರೆ ಕಬ್ಬು ಬೋದಿಗೆ ಬರ್ತೈತಿ. ಬೋದಿಗೆ ಬರೋಕಂದ್ರೆ ಅವಾಗ ಒಂದು 2 ಚೀಲ DAP, 1 ಪೊಟ್ಯಾಷಿಯ, 1 ಯೂರಿಯಾ, 1 ಕಾಂಬಿ ಕಿಟ್ಟ ಸಿಗ್ತಾವ್ರಿ. ಅದ್ರಾಗ ಎಲ್ಲ ಮಿಕ್ಸ್ ಇರ್ತೈತಿ. ಮ್ಯಾಗ್ನೀಸಿಯಮ್ ಸಲ್ಫೇಟ್, ಜಿಂಕ್, ಫೆರಸ್, ಮ್ಯಾಗ್ನೀಸ್, ಬೋರಾನ್, ಕಾಂಬಿ ಕಿಟ್ಟ, ಸಲ್ಫರ್ 10 ಕಿಲೋ. ಇವನ್ನೆಲ್ಲ ಚಲೋ ತಂಗೆ ಮಿಕ್ಸ್ ಮಾಡಿ ಸಾಲ ಕೊಡ್ರಿ, ಮಣ್ಣು ಏರ್ಸ್ರಿ, ಬೋದ್ ಏರ್ಸ್ರಿ. ಬೋರ್ ಏರ್ಸ್ರಿ ಅಂದ್ರೆ ಅವು ಮಣ್ಣ ಮುಚ್ಕೋತೈತಿ, 100% ಯುಟಿಲೈಸ್ ಆಗ್ತೈತಿ. ಇನ್ನು ನಂತರ ಮತ್ತೆ ಇನ್ನೇನು ಗೊಬ್ಬರ ಬೇಕಪ್ಪ, ಒಂದು 20 ದಿವಸಲೇ ಒಂದು 10 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್. ಯಾಕಂದ್ರೆ ನೋಡ್ಬೇಕು, 5.5-6 ತಿಂಗಳ ಕಬ್ಬಿಗೆ ಸೀಳಕ್ಕೆ ಚಾಲು ಮಾಡ್ತೈತಿ. ಸೀಳ್ತೈತದಿಲ್ಲ ರೀ 6-7ನೇ ತಿಂಗಳಿಗೆ. ಅದು ಸೀಳಕ್ಕಂದ್ರೆ ಮೇನ್ ಕ್ಯಾಲ್ಸಿಯಂ ಡಿಫೆನ್ಸಿಸಿ ಬರ್ತೈತಿ. ಮತ್ತು ಕೆಳಗಿನ ಎಳೆ ಹಳದಿ ಆಗ್ತಿರ್ತೈತಿ. ಅದಕ್ಕೆ ಅವಾಗ ಏನೈತಿ, ಅವಾಗ ಕ್ಯಾಲ್ಸಿಯಂ ಬೇಕಾಗಿರ್ತೈತಿ. ಒಂದು 10 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್, 1 ಕಿಲೋ ಬೋರಾನ. ಮುಂದೇನೈತಿ, ಪ್ರತಿ ತಿಂಗಳ 25 ಕಿಲೋ ಅಮೋನಿಯಂ ಸಲ್ಫೇಟ್, 25 ಕಿಲೋ ಪೊಟ್ಯಾಶ್. ಹಿಂಗೆ 3-4 ಸಲ ಡ್ರಿಪ್ ಇದ್ರೆ ಡ್ರಿಪ್ ಕೊಡ್ರಿ, ಇಲ್ಲಪ್ಪ ಅಂದ್ರೆ ಬ್ಯಾರಲ್ದಾಗ ಕಲಿಸ್ರಿ, ನೀರು ಜೋಡಿ ಬಿಡ್ರಿ. ಇದು ನಮ್ಮದು ಗೊಬ್ಬರ ಶೆಡ್ಯೂಲ್ಡ್ ಚಾರ್ಟ್ ಇದೆ. ಇಷ್ಟು ನಾವು ಗೊಬ್ಬರ ಹಾಕ್ತೀವಿ.
ಇದಕ್ಕಿಂತ ನಾವು ಹೆಚ್ಚಿಗೆ ಗೊಬ್ಬರ ಅದು ನಮ್ಮ ಟಾರ್ಗೆಟ್ ಹೆಚ್ಚು ಇರೋದ್ರಿಂದ ಈಗ ನಮಗೆ ಗೊಬ್ಬರ ಹೇಳಿ 80ರಿಂದ 100 ಟನ್ ಟಾರ್ಗೆಟ್ ಗೊಬ್ಬರ. ನಾ ಹೇಳಿದ ಗೊಬ್ಬರ 80ರಿಂದ 100 ಟನ್. ಈ ನಮ್ಮಲ್ಲಿ 100 ಇದಕ್ಕೆ ಪ್ಲಸ್ ಒಂದು 10-15% ನಾವು ಆ್ಯಡ್ ಮಾಡ್ಕೊತ ಹೋಗ್ತೀವಿ ಟಾರ್ಗೆಟ್ ಇರೋ ಸಂಬಂಧ ಇದು ಮಾಡ್ತೀವಿ. ಅದಕ್ಕೆ ಏನು ಗೊಬ್ಬರ ದಯಮಾಡಿ ಯಾರು ಮ್ಯಾಲೆ ಹೋಗಿಬೇಡ್ರಿ, ಕರೆಕ್ಟಾಗಿ ಯುಟಿಲೈಸ್ ಕೊಡ್ರಿ. ಕರೆಕ್ಟಾಗಿ ನೀವು ಮಾಡ್ಕೊತ ಹೋದಂದ್ರೆ ನೀವು ಗೊಬ್ಬರ ಉಪಯೋಗ ಹೋಗ್ತೈತಿ, ನುಕ್ಸಾನು ಆಗಂಗಿಲ್ಲ, ನಿಮ್ಗೆ ಇಳುವರಿನೂ ಚೆನ್ನಾಗಿ ಬರ್ತದೆ. ಈ 4ನೇ ಪಾಯಿಂಟ್ ಅದು ನೀರು ಎಷ್ಟು ಬೇಕಪ್ಪ ಕಬ್ಬಿಗೆ. ಅತಿ ನೀರು ಕಬ್ಬಿಗೆ ಉಪಯೋಗ ಇಲ್ಲ. ಏನು ನಾವು ದಮ ನಿಲ್ಲಿಸ್ತೇವೋ, ದಮ ನಿಲ್ಲಿಸಿ ಅತಿ ನೀರೇನು ಕೊಡ್ತೇವಲ್ಲ, ಇದು ನಮ್ಮ ಕಬ್ಬಿಗೆ ಉಪಯೋಗ ಇಲ್ಲ. ಸ್ವಲ್ಪ ಪ್ರಮಾಣ ನೀರು ಇರಬೇಕು, ಸ್ವಲ್ಪ ನೀರು ಕೊಡ್ದ ಮೇಲೆ ಕೊಡ್ದ. ಈಗ ನಾವು ಕಬ್ಬಿಗೆ ನೀರು ಹೆಂಗೆ ಕೊಡತ್ತೇವೆ ಅಂದ್ರೆ ದಿನ ಮುಂಜಾನೆ ಕೂಡ ನಾವು ಒಂದು 4 ತೆಮಿ ನೀರು ಕುಡಿಯೋದ ಚಂತ ಕುಡಿಲ್ದಂಗೆ ಇರೋಕೆ ಸಾಧ್ಯತೆ ನಾವು ಇಲ್ಲ. ಕಬ್ಬಿಯು ಹಂಗೆ ಒಮ್ಮೆ ತಮಾಮ್ ನೀರು ನಿಲ್ಲಿಸ್ರಂದ್ರೆ ಅದಕ್ಕೂ ಹಂಗೆ ಉಸಿರು ಕಟ್ತೈತಿ. ಅದಕ್ಕೇನೈತಿ ಸ್ವಲ್ಪ ನೀರು ಕೊಡ್ರಿ, ಮೇಲೆ ಕೊಡ್ರಿ. ಅದರ ಡ್ರಿಪ್ ಇರಿಗೇಷನ್ ಮಾಡಿರೋಂತೂ ಭಾಳ ಬೆಸ್ಟ್. ಯಾಕಂದ್ರೆ ಡ್ರಿಪ್ ಇರಿಗೇಷನ್ ಇತ್ತಂದ್ರೆ ನೀವು 1 ಎಕರೆ ಕಬ್ಬು ನಡೆಯಲ್ಲಿ ನೀರು ಹಾಸೋದು ಅದ್ರದ್ದು 2-3 ಎಕರೆ ನಡೀತೈತಿ. ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಭಾಳ ಅನುಕೂಲ. ನೀರು ಪ್ರಮಾಣ ಸ್ವಲ್ಪ ಕೊಡೋದು ಮೇಲೆ ಕೊಡೋದು. ಇದು ನೀರಿನ ಪದ್ಧತಿ. ಇನ್ನು 5ನೇದು ಪಾತಂದ್ರೆ ಸಸ್ಯ ಸಂರಕ್ಷಣೆ ಅಂದರೆ ಇದೆ ಡೊಣ್ಣ ಹುಳ. ಡೊಣ್ಣ ಹುಳ ಅದ್ರದ್ದು ಜೀವನ ಚಕ್ರ ಯಾರಿಗೆ ಗೊತ್ತೈತೇನ? ಡೊಣ್ಣ ಹುಳದ ಜೀವನ ಚಕ್ರ ಒಮ್ಮೆ ನಮ್ಮ ಏರಿಯಾದಾಗ ನಾನು ಹೊಲ್ದಾಗಿಲ್ಪ, ಒಂದು ಅರ್ಧ ಕಿಲೋಮೀಟ್ರ್ದಾಗ ಎಲ್ಲೇ ಒಂದು ಡೊಣ್ಣ ಹುಳ ಆಯ್ತಂದ್ರೆ ನಮ್ಮಲ್ಲಿ ಡೊಣ್ಣ ಹುಳ ಬರೋದನ್ನ. ಡೊಣ್ಣ ಹುಳದ ಜೀವನ ಚಕ್ರ ಪಾತಂದ್ರೆ ನೀವು ಜನವರಿ ಫೆಬ್ರವರಿ ಇದ್ರ ಟೈಮ್ದಾಗ ನೋಡ್ರಿ, ಈ ಮನೆ ಮುಂದೆ ಲೈಟ್ ಹಚ್ಚಿರಿ ಗುಂಗಿ ಹಾರಾಡ್ತಾವಿಲ್ಲ, ಕೆಂಪು ಗುಂಗಿ ಹುಳ. ಅದ ಡೊಣ್ಣ ಹುಳದ ತಾಯಿ ಹುಳ. ಅದು ತತ್ತಿ ಹಿಡ್ದೈತಿ. ಅದು ಎಲ್ಲೋ ನೀವು ನಮ್ಮ ಹೊಲದಾಗ ಹುಟ್ಟಿ ಹಾರಿ ಎಲ್ಲೋ ಒಂದು ಆ ಟೈಮ್ದಾಗ ನೀವು ಬೇವಿನ ಗಿಡ ನೋಡ್ರಿ, ಎಲ್ಲ ಬೇವಿನ ಗಿಡ ಇವೆಲ್ಲ ಹರ್ಕರ್ಕಾಗಿರ್ತಾವ್ರು. ಅದೇನು ಮಾಡ್ತೈತಿ, ಬೇವಿನ ಗಿಡದಾಗ ಹೋಗಿ ಮೇಯ್ತೈತಿ. ಜಾಲಿ ಗಿಡ, ಬೇವಿನ ಗಿಡ ಏನು ತಪ್ಪಲಿದೆ ಮೇಯ್ತೈತಿ. ಗಂಡ ಹೆಣ್ಣಗೆ ಪರಸ್ಪರ್ಶ ಆಗ್ತೈತಿ, ಗಂಡ ಅಲ್ಲೇ ಸಾಯ್ತೈತಿ. ಹೆಣ್ಣು ಬಂದು ಎಲ್ಲಿ ಹಾರಿ ಹೋಗಿ ಯಾರು ಹೊಲ್ದಾಗ ಬರ್ತೈತಿ ಗೊತ್ತಿಲ್ಲ, ಅಲ್ಲಿ ಹೋಗಿ ಬಿತ್ತಂದ್ರೆ ಅಲ್ಲಿ ತತ್ತಿ ಹಿಡ್ತೈತಿ. ಅಲ್ಲಿ ತತ್ತಿ ಇಟ್ಟು ಪೆಟ್ಟಿಗೆ ಅವಾಗ ಡೊಣ್ಣ ಹುಳ ಸ್ಟಾರ್ಟ್ ಆಗ್ತದೆ. ತತ್ತಿ ಹೊಡೆದ ಫೆಬ್ರವರಿ ಮಾರ್ಚ್ ಸಣ್ಣ ಚುರುಮುರಂಗೆ ಕಾಳು ಹುಳ ಆಗ್ತೈತಿ. ಆಮೇಲೆ ಮುಂದೆ ಏಪ್ರಿಲ್ ಮೇದಾಗ ಅಂದ್ರೆ ಹುಳ ಡೊಣ್ಣದಾಗ್ತೈತಿ. ಏಪ್ರಿಲ್ ಮೇದಾಗ ಕಬ್ಬು ಬೀಳಕ್ಕೆ ಚಲೋ ಹೋಗ್ತವೆ. ಅವಾಗ ಡೊಣ್ಣ ಹುಳ 10-20 ಗುರ್ತಾಗ್ತೈತಿ. ಮೇ ಜೂನ್ ಮಟ್ಟ ಬರ್ತೈತಿ. ಜೂನ್ ಆದ್ಮೇಲೆ ಜುಲೈ ಆಗಸ್ಟ್ಗೆ ಮಾಡ್ತೀವಿ, ಮತ್ತು ಕೋಶಾವಸ್ಥೆ ಹೋಗ್ತೈತಿ. ನೀವು ಈ ಟೈಮ್ದಾಗ ಎಲ್ಲರೂ ಡೊಣ್ಣ ಹುಳ ತೆಗೆದು ನೋಡ್ರಿ, ಅಗದಿ ಮಟ್ಟೆ ಕೆಂಪು ಅನ್ಸಿರ್ತೈತಿ. ಈಗ ಇದಕ್ಕೆ ಕಡಿಯಂಗಿಲ್ಲ, ಅದು ಬೇರೆ ಕಡಿಯಂಗಿಲ್ಲ. ಈಗ ಅದು ಕೋಶಾವಸ್ಥೆಗೆ ಹೋಗ್ತೈತೆ. ಅದು ಕೋಶಾವಸ್ಥೆ ಹೋಗಿ ನಮ್ಮ ಭೂಮ್ಯಾಗ 7-8 ಇಂಚ್ ಬಡ್ಡ್ಯಾಗ ಹೋಗಿ ಗೂಡು ಕಟ್ಕೊಂಡು ಅಲ್ಲೇ ಕುಂತೈತಿ. ಎಲ್ಲಿ ಮಟ್ಟ ಕುಂತೈತಪ್ಪ ಅಂತಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಹೋಯ್ತಂದ್ರೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಮಟ್ಟ 4 ತಿಂಗಳು ನಮ್ಮ ಭೂಮ್ಯಾಗ ಇರ್ತೈತೆ. ಅದು ಆಮೇಲೆ ಮತ್ತು ಭೂಮ್ಯಾಗ ಇದ್ಕೊಳ್ಳಿ ಮತ್ತು ಜನವರಿಯಿಂದ ಅದ್ರ ಜೀವನ ಚಕ್ರ ಚಾಲು. ಅದಕ್ಕೆ ಹೋಗಿ ನೀರು ಯಾವಾಗ ಹತ್ತೈತಿ ಮತ್ತು ಹುಳ ಹುಡ್ತೈತಿ, ಮತ್ತು ಅದು ಜೀವನ ಚಕ್ರ. ಒಮ್ಮೆ ಒಂದು ಡೊಣ್ಣ ಹುಳ ಆಯ್ತಂದ್ರೆ ಪೂರಾ ಕಮ್ಮಿ ಆತ್ಪ ಅನ್ನೋದಿಲ್ಲ. ನಮ್ಮಲ್ಲಿ ಸದ್ಯ ಬಾಗೇವಾಡ್ಯಾಗ ಡೊಣ್ಣ ಹುಳ ಇದ್ದು 20 ವರ್ಷ. ಮತ್ತು ಫಸ್ಟ್ ಧಾರವಾಡ ಯೂನಿವರ್ಸಿಟಿ ಡೊಣ್ಣ ಹುಳ ಕಂಡು ಹಿಡಿದು ನಮ್ಮ ಊರಾಗ 20 ವರ್ಷ ಮೇಲೆ ಆಯ್ತು. ಖರೆ ಪ್ರೆಸೆಂಟಿಗೆ ಏನೈತಿ, ಪ್ರೆಸೆಂಟ್ ನಮ್ಮಲ್ಲಿ 80% ಡೊಣ್ಣ ಹುಳ ಇಲ್ಲ. 80% ಎಲ್ಲರ ಒಂದು 20% ಅಲ್ಲೆಲ್ಲಿ ಡೊಣ್ಣ ಹುಳ ಅದಾವು. 80% ನಮ್ಮ ಬಾಗೇಡಿ ಊರಾಗಿನ ಡೊಣ್ಣ ಹುಳ ಕಂಟ್ರೋಲ್ ಆಗೈತಿ. ಹೆಂಗೆ ಕಂಟ್ರೋಲ್ ಆಗೈತೆ ಅಂದ್ರೆ ಇದೇ ನಿಮ್ಗೆ ಏನಿಲ್ಲ, ಈಗ ನೀವು ಗಳೆ ಹೊಡೆಯೋ ಪದ್ಧತಿ, ಇದರಿಂದ ಒಂದು 50% ಕಂಟ್ರೋಲ್ ಆಗ್ತೈತಿ. ಇನ್ನು ರಗಡ್ ಕೆಮಿಕಲ್, ರಗಡ್ ಜೀವಾಣು ಒಂದು ಅದಕ್ಕೆ ಯೂನಿವರ್ಸಿಟಿಯವ್ರು ಗುದ್ದಾಡತ್ತವರು, ನಿಜಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ ಗುದ್ದಾಡೋದು, ಎಲ್ಲರೂ ಒಂದು ಗುದ್ದಾಡತ್ತಾರೆ. ಅದಕ್ಕೊಂದು ಮೆಟ್ರೈಸಿಮ್ ಅಂತ ಒಂದು ಜೀವಾಣು ಕಂಡು ಹಿಡ್ದಾರೆ. ಈಗ ಒಂದು 2-3 ವರ್ಷದಾಗ ಮೆಟ್ರೈಸಿಮ್ ಒಂದು ಜೀವಾಣು ಕಂಡು ಹಿಡ್ದಾರು. ಅದು ನೀವು ಜನವರಿ ಫೆಬ್ರವರಿದಾಗ ಅದೊಂದು 2-3 ಕಿಲೋ ತಂದು ನಿಮ್ಮ ತಿಪ್ಪಿ ಗೊಬ್ಬರದಾಗ ನೆಳ್ಳ ಮಿಕ್ಸ್ ಮಾಡಿ ಇಟ್ಕೊಂಡ್ರಿ, ನಿಮ್ದು ಎಷ್ಟು ಗೊಬ್ಬರ ಇರ್ತದೆ ಅಷ್ಟಾಗ ಎಲ್ಲದು ಮಲ್ಟಿಪ್ಲೈ ಆಗ್ತೈತಿ. ನೀರಾಗಿ ಸಂಜೆ ಮಾಡಿ ಅದನ್ನ ಹೊಲ್ದಾಗ ಒಕ್ಕೊಂಡ್ರೆ ಅಂದ್ರೆ ಅದು ನೀವೇನು ಸಣ್ಣ ಹುಳ ತಯಾರಾಗಿರ್ತೈತಿ ಅದ್ರ ಮೇಲೆ ಅಟ್ಯಾಕ್ ಮಾಡ್ತೈತಿ. ಅದನ್ನ ಬೆಳಗುಡಂಗಿಲ್ಲ ಮೆಟ್ರೈಸಿಮ್. ಹಂಗಾಗಿ ಕಂಪ್ನಿ ಅವ್ರು ಇಪೇನ್ ಅಂತ ಬಂದೈತಿ. ಅದಕ್ಕೆ ನೀವು ಕೆಮಿಕಲ್ದಾಗ ಹೋಗ್ಬೇಕಂದ್ರೆ ಅದಕ್ಕೆ ಫರ್ಟೇರ್ ಅಂತ ಬಂದೈತಿ, ಓಲ್ಟ್ಯಾಕ್ಸ್ ಅಂತ ಬಂದೈತಿ. ನೀವು ಲವಣಿ ಮಾಡೋದ್ನಾಗ ಕಂಪಲ್ಸರಿ ಒಟ್ಟು ಒಂದು ಎಕರೆಗೆ 8-10 ಕಿಲೋ ಲವಣಿ ಮೊಡತೆ ಹಾಕೋದು. ಐತೋ ಎಲ್ಲ ಸಂಶಯ ಬೇಡ, ನಿಮ್ಮ ಬಾಜುಕ್ ಐತಿಲ್ಲೋ ಒಂದು 8-10 ಕಿಲೋ ಲವಣಿ ಮೊಡತೆಗೆ ಹಾಕ್ರದು. ಹಾಕಿ ಆಮೇಲೆ ಮುಂದೆ ಏನೈತಿ ಒಂದು ಡ್ರಂಚಿಂಗ್ ಒಳಗೆ ಲೆಸೆಂಟ ಇವ್ನು ಡ್ರಂಚಿಂಗ್ ಮಾಡ್ಕೋರಿ. ಆಮೇಲೆ ಮುಂದೆ ಏನೈತಿ ಜನವರಿ ಫೆಬ್ರವರಿಯಾಗ ನೀವು ಮೆಟ್ರಾಜ್ ಜೀವಾಣು ಬಿಟ್ಕೊಂಡ್ರಂದ್ರೆ ಇದರಿಂದ ನಿಮ್ಗೆ 80% ಕಂಟ್ರೋಲ್ ಬರ್ತೈತಿ. ಈಗ ನಮ್ಮ ಕಬ್ಬು ಇನ್ನೊಂದು ಸ್ವಲ್ಪ ಬೆಳಿಬೇಕಾಗೈತಪ್ಪ, ಈಗ ನಾವೆಲ್ಲ ಲಾಗೋಡ್ ಹಾಕಿದೋ ಇನ್ನೊಂದು ಸ್ವಲ್ಪ ಬೆಳಿಬೇಕಾಯ್ತು. ಅದಕ್ಕೆ ಕೆಲವೊಂದು ಟಾನಿಕ್ ನೀವು 19 ಅಲ್ಲ, ಆಮೇಲೆ ಮೈಕ್ರೋನ್ಯೂಟ್ರೆಂಟ್, ಚಿಲ್ಟೆನ್ ಇವೇನು ಮ್ಯಾಗ ಹಳದಿ ಕಾಣ್ತೈತಿಲ್ಲ, ಚಿಲ್ಟೆನ್ ಮೈಕ್ರೋನ್ಯೂಟ್ರೆಂಟ್ ಬರ್ತಾವೆ. ಸ್ವಲ್ಪ ಚಿಲ್ಟೆನ್ ಮೈಕ್ರೋನ್ಯೂಟ್ರೆಂಟ್, ಆಮೇಲೆ ಅದ್ರ ಜೋಡಿ ಒಂದು ಕೀಡಿ ಔಷಧ, ಒಂದು ಹುಳದ ರೋಗದ ಔಷಧ, ಕೀಡಿದ ಒಂದು ರೋಗದ. ನಾವು ಒಂದು 25 ದಿವಸ ಹೊಡ್ಕೋತ ಹೋದ್ವು ಅಂದ್ರೆ ನಮ್ಮ ಹೊಲದಾಗ ಅಡ್ಡಾಡಿ ನೋಡೋಕ್ಕಾಗಂಗಿಲ್ಲ. ಎಲ್ಲಿ ಹುಳ ಆಗ್ತೈತಿ ನೋಡೋಕ್ಕಾಗಂಗಿಲ್ಲ, ಎಲ್ಲಿ ಒಂದು ದಂಡಿ ಕಾಣ್ತಾ ಆಗ್ತೈತಿ ಇಲ್ಲ, ಇಡೀ ಹೊಲದಾಗ ಅಡ್ಡಾಡಿ ನೋಡೋಕ್ಕಾಗ್ತೈತೇನು ರೀ? ಆಗಂಗಿಲ್ಲ. ಅದಕ್ಕೇನೈತಿ
ಒಂದು 15-20 ದಿವಸದಾಗ ಒಮ್ಮೆ ಒಂದು 20-25 ದಿವಸಕ್ಕೊಮ್ಮೆ ನಾವು ಸ್ಪ್ರೇ ಮಾಡ್ಕೊತ ಹೋದಂದ್ರೆ ಇದೇನಾಗ್ತದೆ ಆಟೋಮೆಟಿಕ್ ಸಸ್ಯ ಸಂರಕ್ಷಣೆ ಆಗ್ತೈತಿ. ಯಾವ ಕೀಡು ಹತ್ತಂಗಿಲ್ಲ, ಯಾವುದು ಇದಾಗಂಗಿಲ್ಲ, ದೊಣ್ಣುಳು ಹತ್ತಂಗಿಲ್ಲ, ಮ್ಯಾಗ ಜಂಗ್ ರೋಗ ಇದು ಬರೋಂಗಿಲ್ಲ. ಇವನು ಹಿಂಗೆ ಮಾಡ್ಕೊಂಡು ಇವು 5 ಪಾಯಿಂಟ್ ಮೇಲೆ ಕರೆಕ್ಟಾಗಿ ನೀವು ವರ್ಕ್ ಮಾಡ್ಕೊತ ಹೋದ್ರಂದ್ರೆ ನಮ್ಮ ಕಬ್ಬು ಬೆಳೆ ಅದು ಅತ್ಯುತ್ತಮ ಬರೋಕೆ ಒಂದು ಅನುಕೂಲ ಆಗ್ತೈತಿ. ನಿಮ್ಮ ಯಾವುದೇ ಏರಿಯಾಕ್ಕೆ ನಾವು ಬೆಳಿಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲಕ್ಕಿಂತ ಬೆಸ್ಟ್ ತಳಿ ಬಂದಿದ್ದು 86-032 ಕೊಯಿಮುತ್ತೂರು 86-032 ನೀರಾ. ಇದೇನೈತಿ ಅಗದಿ ಬೆಸ್ಟ್ ತಳಿ. ಇದು ಸದ್ಯ ಈಗ ನಮ್ಮ ಮಹಾರಾಷ್ಟ್ರದಾಗ ಅಲ್ಲಿ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕ ಆಗಲಿ ಅಗದಿ ಹೈಯೆಸ್ಟ್ ಇಲ್ಡ್ ನೋಡಿದ್ದಂದ್ರೆ ಇದು ಒಂದೇ ತಳಿ. ಈಗ ನಾ ಇದೇ ಹೇಳಿಲ್ಲ 100 ಇಲ್ರಿ CO 86-032 ನೀರಾಗ ಸುಂಕಿಲ್ರಿ, ಅದಕ್ಕೆ ಸುಂಕಿಲ್ಲ. ಅದ ತುರಾಯಿ ಅಂತಿರಲ್ಲ ಫ್ಲವರಿಂಗ್ ಮ್ಯಾಗ ತುರಾಯಿ ಪ್ರಮಾಣ ಕಮ್ಮಿ ಐತಿ. ಆಮೇಲೆ ಅದಕ್ಕೆ ಜಂಗ್ ರೋಗ ಇವು ಕಮ್ಮಿ ಅದಾವು, ಕಬ್ಬು ಸಿಳುಕಿ ಪ್ರಮಾಣ ಕಮ್ಮಿ ಐತಿ. ಸ್ವಲ್ಪ ನಾವು ಏನು ಇವು ನಾ ಇದೇ ಮೇಂಟೈನ್ ಇದು ಹೇಳಿರಲ್ಲ ಹಂಗೆ ಮಾಡ್ಕೋತ ಹೋದ್ರೆ ಏನೂ ಇದಾಗಂಗಿಲ್ಲ. ನಂದು 16-17 ತಿಂಗ್ ಕಬ್ಬು ಹೋದ್ರು ತುರಾಯಿ ಬರೋಂಗಿಲ್ಲ. ಅದಕ್ಕೆ ಎಲ್ಲಕ್ಕಿಂತ ಬೆಸ್ಟ್ ತಳಿ ಹಚ್ರಿ. ನೀವು ಯಾವುದೋ ಒಂದು ಹೊಸ ತಳಿ ಚಲೋ ತಳಿ ಹಚ್ರಿ, ನೋಡಿರಿ, ಟ್ರೈ ಮಾಡಿರಿ. ಖರೆ ಟ್ರೈ ಮಾಡೋದು ದಯಮಾಡಿ ದಂಡಿ ಒಂದು 5-6 ಸಾಲು 1 ಗುಂಟೆನೋ 2 ಗುಂಟೆನೋ ಹಚ್ರಿ. ನಿಮ್ಗೆ ಸುಟೇಬಲ್ ಆಗ್ತಂದ್ರೆ ಹಚ್ಕೋರಿ. ಯಾಕಂದ್ರೆ ಇದೇ ಬಂದ ಕೇಳಿ ಯಾರೋ ಒಂದು 20 ಎಕರೆ 13,374 ಹಚ್ಚಾರಂತ, ಮತ್ತು ನಮ್ಮ ಇವರೆಲ್ಲ ಕೆಲವೊಂದು 13,374 ಹಚ್ಚಾರ. ಖರೆ ಏನಾಗ್ತೈತಿ, ಒಬ್ರು ಎಲ್ಲೋ ಬೆಳೆದದ್ದು ಯಾವುದೋ ಒಂದು ಚಲೋ ಬೆಳೆದೈತಿ ನಮ್ಮಲ್ಲಿ ಇದು ಮಾಡಬೇಡ್ರಿ. ಈಗ ನಾನು ನಮ್ಮ ಹೊಲದಾಗ ಪ್ರತಿ ಸಲ ಬಂದಾಗ ಹೊಸ ಇರೋದೈತಿ. ನನಗೆ ನಾವು 9 ತಳಿ ಚೇಂಜ್ ಮಾಡೀನಿ. ನಾ ಇದು 86-032 ನಾ ಬೆಳೆಯೋಕೆ 18 ವರ್ಷ ಮೇಲೆ ಆಯ್ತು. ನಮ್ಮ ಇದರಿಂದ ಮಹಾರಾಷ್ಟ್ರದಿಂದ ನೀರಾ ಬೀಜ ತಂದೀನಿ. ಆ್ಯಕ್ಚುಲಿ ನೀರಾ ಎದಕ್ಕೆ ಬಂದೈತೆ ಅಂದ್ರೆ CO 86-032 ಕೊಯಿಮುತ್ತೂರ್ದು ಫೌಂಡೇಶನ್ 1986ಕ್ಕೆ ಸ್ಟಾರ್ಟ್ ಆಗಿದ್ದು ಬೀಜ. ಇನ್ನೂ ಮಟ್ಟ ರೆಸಿಸ್ಟೆನ್ಸ್ ಪವರ್ ಕಳ್ಕೊಂಡಿಲ್ಲ ಅದು. ಆದ್ರೆ ನಾವು ಅದನ್ನು ಕಳೆದೆವು. ನಮ್ಮ ಹೊಲದಾಗ ಈ ಕಡೆ ಬೀಜ ತೊಗೋದ, ಈ ಕಡೆ ಹಚ್ಚೋದ, ಕ್ವಾಡಿ ಕಬ್ಬು ಬೀಜ ಹಚ್ಚೋದ, ಸಣ್ಣ ಕಬ್ಬು ಹಚ್ಚೋದ, ಹಿಂಗೆ ಮಾಡಿ ಅದು ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಆಗೈತಿ. ಅದಕ್ಕೆ ಚಲೋ ತಂಗ ಒಂದು 3-4 ವರ್ಷದಾಗ ಒಂದು ಚಲೋ ಫೌಂಡೇಶನ್ ತರು ಸಿಗ್ತಾವೆ, ಫೌಂಡೇಶನ್ ಬೀಜ ಸಿಗ್ತಿರ್ತೈತಿ. ಒಂದು 2-3 ಗುಂಟೆ ಮಾಡ್ಕೋದ, ಮುಂದೆ ಬೀಜ ಮಾಡೋದ. ಅದು ಬೀಜ ಚೇಂಜ್ ಹಾಕೋತಿರ್ಬೇಕು. ನಮ್ಮಲ್ಲಿ ಮಾಡೋದ್ರಿಂದ ಕಬ್ಬು ಸಣ್ಣ ಹಾಕೋತ ಹೋಗ್ತಿ. ಮತ್ತು ಉಳಿಕಿದ ನಿಮ್ಮ ಆಲ್ಮೋಸ್ಟ್ ಈ ನಿಮ್ಮ ಏರಿಯಾ ನೋಡ್ಕೊಂಡು 86-032 ಅಗದಿ ವೆಲ್ ಸೂಟೇಬಲ್ ಐತಿ. ಹಚ್ಚಿರಿ ರಗಡ್. ನೀವು ಯಾವ್ದ್ರ ಪ್ರಯತ್ನ ಮಾಡಿರಿ, ಮಾಡೋಕ್ಕೆ ಬೇಡಂಗಿಲ್ಲ. ಹೊಸ ಬೀಜ ರಗಡ್ ಬರತ್ತವೆ. ಆದರೆ ಮಾಡಬೇಕಾದ್ರೆ ದಯಮಾಡಿ ನಮ್ಮ ರೈತರು ಒಂದು ರಿಕ್ವೆಸ್ಟ್, 1-2 ಗುಂಟೆನೋ 5 ಗುಂಟೆನೋ ಹಚ್ಚಿ ಮೊದಲು ಅದಕ್ಕೆ ಕಂಪೇರ್ ಮಾಡಿ ನೋಡುತ್ತ ಬರ್ರಿ. ನೋಡ್ಕೊಂಡು ಆಮೇಲೆ ಅದನ್ನ ನಮ್ಮ ಸೂಟೇಬಲ್ ಐತಪ್ಪ, ನಮ್ಮಲ್ಲಿ ಚೆನ್ನಾಗಿ ಬೆಳೆದೈತಿ, ಯಾವ ರೋಗ ಇಲ್ಲ, ಅದು ತುಯ್ದಿಲ್ಲ ಅಂದ್ರೆ ನೀವು ಮುಂದೆ ಕಂಟಿನ್ಯೂ ಮಾಡ್ಕೊರಿ. ಇದೊಂದು ದಯಮಾಡಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್. ಯಾಕಂದ್ರೆ ಈಗ ನಾವು ಈಗ 3-4 ವರ್ಷದಾಗ ನೋಡತ್ತನು, 3-4 ವರ್ಷದಾಗ ಕಮ್ಮಿ ಇಲ್ಲ ಒಂದು ಏನರ ಒಂದು 70-80 ಹೊಸ ವೆರೈಟಿ ಬಂದವು. 70-80 ಬಂದವು. ನಾವೊಂದು ಈಗ ಹೋದ ವರ್ಷ ಅಂತ ಹಚ್ಚೀನಿ 18-121 VS ಆಯ್ತು. 35 ರೂಪಾಯಿಗೆ ಒಂದು ಗಳ ತಂದನ್ನ, ಬರೀ 35 ರೂಪಾಯಿಗೆ ಒಂದು ಗಳ. ಭಾಳ 10-12 ಗಣಿಕಿತ್ತು. ಇಲ್ಲಿಂದ ನಮ್ಮ ಬಾಗೇವಾಡಿಯಿಂದ ಒಂದು 200 ಕಿಲೋಮೀಟ್ರ್ ದೂರ ಹೋಗಿ ಬರೀ 100 ಗಳ ತಂದು ಹಚ್ಚಿನ. ಹಚ್ಚಿದ್ರೆ 11ನೇ ತಿಂಗಳಿಗೆ ಅದು ತುರ ಅಲ್ಲೇ ನಿಂತದು, ಮುಂದೆ ಬೆಳವಣಿಗೆ ಆಗಲಿಲ್ಲ. ಇದು 86-032 ಕಂಟಿನ್ಯೂ ಹೋಯ್ತು. ಅದಕ್ಕೇನೈತಿ, ದಯಮಾಡಿ ಯಾವುದೋ ಒಂದು ತಳಿ ಇದು ಮಾಡ್ಬೇಕಾದ್ರೆ ಒಬ್ರು ಎಲ್ಲೋ ಒಬ್ಬರು ಚಲೋ ಬೆಳೆದವರು ಎಲ್ಲೋ ಒಂದು ಆಗೈತಿ ಅಂತೇಳಿ ದೊಡ್ಡ ರೈತರು ಅದೇ ರೀ ಬಂದು ಒಮ್ಮೆ ಇದು ಮಾಡಬೇಡ್ರಿ. ದಯಮಾಡಿ ನಿಮ್ಮಲ್ಲಿ ಅಷ್ಟು ಒಂದು ಸ್ವಲ್ಪ ಟ್ರಯಲ್ ಮಾಡ್ಕೋರಿ. ಟ್ರಯಲ್ ಮಾಡ್ಕೊಂಡು ನೀವು ಬೆಳ್ಕೊಂಡು ನಂದು ಉದ್ದೇಶ ಇದನ್ನು ಹೇಳೋದು ಇದೇನೈತಿ. ನಾವು ನಡೆದು ಬಂದ ದಾರಿ ಈ ಟೈಪ್ ನಾವು ಮಾಡ್ಕೋತ ಬಂದೆವು. ಹಂಗೆ ದಯಮಾಡಿ ನಂದು ಒಂದೇ ಉದ್ದೇಶಪ್ಪ ಅಂದ್ರೆ ಒಂದು ಉದ್ದೇಶಪ್ಪ ಅಂತಂದ್ರೆ ನಾವೊಬ್ಬ ಹಿಂಗೆ ಬೆಳೆದನು ನನ್ನ ಜೋಡಿ ನೀವು ಹಿಂಗೆ ಬೆಳೀರಿ. ಇದಕ್ಕೆ ಯಾವುದೋ ಥರ ಫೀ ಇರೋಂಗಿಲ್ಲ, ಯಾವುದೋ ಥರ ರೊಕ್ಕ ಇರೋಂಗಿಲ್ಲ, ಒಂದು ಯಾವುದೂ ಇರೋಂಗಿಲ್ಲ. ಇದಕ್ಕೆ ನಾವು ಏನು ಸಲಹೆ ಕೊಡ್ಬೇಕು ನಮ್ದು ಏನೂ ಇರೋಂಗಿಲ್ಲ. ರೈತರು ಬೆಳೆಸೋದೈತಿ. ಈ ಒಂದು ಉದ್ದೇಶದಿಂದ ನಮ್ಮ ಗುರುಗಳು ಹಾಕಿದ ಮಾರ್ಗದರ್ಶನದಿಂದ ರೈತರು ಬೆಳೆಸೋದು. ನಾನು ಒಂದೇ ಗುರಿ ಇಟ್ಕೊಂಡನು. ಇಡೀ ಒಟ್ಟು ನಮ್ಮ ಉತ್ತರ ಕರ್ನಾಟಕದಾಗ ಮಿನಿಮಮ್ ಇಲ್ಲಂದ್ರೆ ಒಂದು 2,000 ಮಂದಿನ ನಾ 100 ಟನ್ ಒಯ್ಬೇಕು ಅನ್ನೋದು ಒಂದು ಗುರಿ ಐತಿ. ಈಗ ಆಲ್ರೆಡಿ ಒಂದು 1,000 ಮಂದಿ 30-40 ಬಂದವರು, 70-80ಕ್ಕೆ ಬಂದವರು, ಒಂದು 10-15 ಮಂದಿ 100 ಟನ್ನಿಗೆ ಬಂದವರು. ಹಿಂಗೆ ಡಾಕ್ಟರ್ ಸಂಜಯ್ ಮಾಣಿಯವ್ರು ಮಾಡತ್ತಿದ್ದು ಹಿಂಗೆ. ಈಗ ಸಾಂಗ್ಲಿ ಮತ್ತು ಕೊಲ್ಹಾಪುರ ಡಿಸ್ಟ್ರಿಕ್ದಾಗ 3,000 ಮಂದಿಕ್ಕಿಂತ ಮೇಲೆ ಒಂದು 100 ಟನ್ ಬೆಳೆಯತ್ತಾರೆ. ಅದನ್ನೆಲ್ಲ ಅವ್ರೊಂದು ಪ್ರೇರಣೆ ತೊಗೊಂಡು ಅವ್ರೊಂದು ಗ್ರೂಪ್ ಮಾಡ್ರಿ, ಅವ್ರದ್ದು ಸಂಜೀವಿನಿ ಗ್ರೂಪ್ ಮಾಡ್ರಿ. ಅದೇ ಪ್ರಕಾರ ನಾನೊಂದು ಕರ್ನಾಟಕದ ಶುಗರ್ ಕೇನ್ ಕಲ್ ಪ್ರೊಡಕ್ಷನ್ ಗ್ರೂಪ್ ಮಾಡಿ ಶುರುವಾತಿಗೆ ಒಂದು ಅಷ್ಟು ಊರಾಗಿನ ಹುಡುಗರು ಕೂಡಿ ಇವರು ಸುರೇಶ್ ಅವರು ಫೌಂಡ್ರು ಮೆಂಬರ ಮಾಡ್ಕೊಂಡು ಡಿಸ್ಕಸ್ ಮಾಡೋದ, ತೋಟಕ್ಕೆ ಹೋಗಿ ನೋಡೋದ, ಇದು ಮಾಡ್ಕೋತ ಬಂದು ಇವತ್ತಿಗೆ ನಂದು ಗ್ರೂಪ್ ಎಲ್ಲಿ ಮಟ್ಟ ಹೋಗೈತೆ ಅಂದ್ರೆ ಶುಗರ್ ಕೇನ್ ಕಲ್ ಪ್ರೊಡಕ್ಷನ್ 5 ಜಿಲ್ಲಾದಾಗ 4,000 ರೈತರು ನನ್ನ ಫೋನ್ಯಾಗ ನಮ್ಮ ಕಾಂಟ್ಯಾಕ್ಟ್ದಾಗ ಅದ. 4,000 ರೈತರು
ಯಾರೋ ಫೋನ್ ಹಚ್ಚಿರು ಫೋನ್ ಎಬ್ಬಿಸ್ತಾನು, ಅವ್ರಿಗೇನು ಸಲಹೆ ಹೇಳ್ತಾನು, ಸಲಹೆ ಕೊಡ್ತಾನು, ನಾನು ತಿಳಿದಷ್ಟು ಮಟ್ಟಿಗೆ ಹೇಳ್ತಾನು. ಅಕಸ್ಮಾತ್ ನಂಗೆ ತಿಳಿಲಿಲ್ಲ ಅಂದ್ರೆ ನಮ್ಮ ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿ ಅವರು ನನಗೆ ಹೆಲ್ಪ್ ಮಾಡೋಕ್ಕೆ ಭಾಳ ತಯಾರದ. ಎಸ್ ನಿಜಗಪ್ಪ ಶುಗರ್ ಇನ್ಸ್ಟಿಟ್ಯೂಟ್ದವ್ರು ಅದಾರ, ವಸಂತ ಶುಗರ್ ಇನ್ಸ್ಟಿಟ್ಯೂಟ್ ಸೈಂಟಿಸ್ಟ್ನ ಗ್ರೂಪ್ನಾಗ ಅದಾರ, ಡಾಕ್ಟರ್ ಸಂಜಯ್ ಮಾಡಿಯವರು ಹಾಲಪ್ಪನವರು ಸರ್ ಅದಾರ. ಇವರು ನಾವು ಏನು ರೀತಿ ಇಲ್ಲ ಅಂದ್ರೆ ಕೇಳ್ಕೊಂಡು ನಿಮ್ಗೆ ನಮ್ಮ ಈ ಮೆಸೇಜ್ ಕೊಡ್ತಿರ್ತನು. ಆಮೇಲೆ ನೀವು ಅದು ಮಾಡ್ಕೊಂಡು ನಾ ಹೆಂಗಂದು ಇದನ್ನ ಒಂದು ದೀಪವಾಗಿ ನಾವೊಮ್ಮೆ ಮತ್ತೊಬ್ಬ 4 ದೀಪ ಹಚ್ಚಿ ಉಳಿಬೇಕನ್ನೋ ಉದ್ದೇಶದಿಂದ ನಾವು ಮಾಡತ್ತನು. ಹಂಗೆ ನೀವು ಒಂದು ಇಲ್ಲೊಂದು ಗ್ರೂಪ್ ತಯಾರು ಮಾಡ್ಕೋರಿ, ಎಲ್ಲ ಒಂದು ಟೀಮ್ಸ್ ಹೆಂಗೆ ಹುಡುಗರು ಎಲ್ಲ ಒಂದು ಗ್ರೂಪ್ ತಯಾರು ಮಾಡ್ಕೋರಿ. ಗ್ರೂಪ್ ತಯಾರು ಮಾಡ್ಕೊಂಡು ನೀವಾಗಿ ಒಂದು ಇದು ಮಾಡ್ಕೊಂಡು ಚೆಂದಾಗಿ ಒಬ್ರಿಗಿದು ಒಬ್ರು ಒಬ್ರಿಗೊಬ್ರು ಹೇಳ್ಕೋತ ಎಷ್ಟು ನಾವು ಹೇಳ್ತೇವೆ ಅಷ್ಟು ನಮ್ಮ ನಾಲೆಜ್ ಬೆಳಿತೀವಿ. ನನಗೂ ಒಬ್ಬ ರೈತರಿಂದ ಡಿಸ್ಕಸ್ ಮಾಡೋದ್ರಿಂದನೇ ನಮಗೆ ನಾಲೆಜ್ ಬಂದದ. ಒಂದು ನಮ್ಮ ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪ್ ಮಾಡೀನಿ. ನಮ್ಮ ಗ್ರೂಪ್ನಾಗ ಈಗ ಆಲ್ರೆಡಿ ಕೌಸಲಿಗರು ಒಂದು 30ರಿಂದ 40 ಜನ ಅದಾರ. ಅದಕ್ಕಿಂತ ಹೆಚ್ಚು ಇಲ್ಲೇ ಸುತ್ತಮುತ್ತಿನ ರೈತರು ಅದಾರ, ಇಲ್ಲೇ ಲೋಕಾಪುರದವ್ರು ಅದಾರ. ಒಟ್ಟು ನಮ್ಮ ಟೋಟಲ್ 5 ಡಿಸ್ಟಿಕ್ ಬಾಗಲಕೋಟೆ, ಬಿಜಾಪುರ, ಗುಲ್ಬರ್ಗ, ಬೆಳಗಾವಿ, ಮಂಡ್ಯ 5 ಡಿಸ್ಟಿಕ್ದಾಗಿನ ರೈತರು ಇಷ್ಟೆಲ್ಲ ಅದಾರ. ಅದಕ್ಕೇನೈತಿ ನಮ್ಮ ಗ್ರೂಪ್ ಯಾರೇ ಜಾಯಿನ್ ಆಗೋರು ಇದ್ರೆ ನಾನು ನಂಬರ್ ಕೊಡ್ತೇನೆ, ನಂಬರ್ ತೊಗೋರಿ. ಜಾಯಿನ್ ನಿಮ್ಮ ಊರ ಹೆಸರು, ಅಡ್ರೆಸ್ಸು, ಊರು, ಆ ವಾಟ್ಸಪ್ ನಂಬರ್ ಐತಿ, ನನಗೆ ಕಳಿಸ್ಕೊಡ್ರಿ. ನಾ ಗ್ರೂಪ್ನಾಗ ಆ್ಯಡ್ ಮಾಡ್ಕೋತನು. ನಿಮಗೇನು ಕಬ್ಬಿನ ಸಮಸ್ಯೆ ಇದ್ರೆ ಎನಿ ಟೈಮ್ ನಿಮ್ಗೆ ನಾವು ಸಹಾಯ ಮಾಡೋಕೆ ನಾ ತಯಾರದನು. ನಂಬರ್ ಬೇಕಾಗ್ತವ್ರಿ 944 95 63 517 9449563 ಸುಧೀರ್ ಕತ್ತಿ ಅಂತೇಳಿ ಸೇವ್ ಮಾಡ್ಕೋರಿ. ನೀವು ಎನಿ ಟೈಮ್ ಅದಕ್ಕೆ ನೀವು ನಂಗೆ ಕಳಿಸ್ಬೇಕಾದ್ರೆ ಬರೀ ಹಾಯ್ ಅಂತ ಕಳಿಸ್ಬೇಡಿ ದಯಮಾಡಿ. ನೀವು ಪೂರ ಹೆಸರು, ಅಡ್ರೆಸ್ಸು, ಊರು, ವಾಟ್ಸಪ್ ನಂಬರು ಕಳಿಸ್ರಿ. ನಮ್ಮ ಗ್ರೂಪ್ ಜಾಯಿನ್ ಮಾಡ್ಕೋತನು. ಆಮೇಲೆ ನಿಮ್ದು ಏನೋ ಒಂದು ಫೋಟೋದು ಯಾವ್ದೋ ಒಂದು ನಿಮ್ಮ ಹೊಲದಾಗ ಏನು ಪ್ರಾಬ್ಲಮ್ ಇತ್ತು, ಒಂದು ಏನಿದ್ರೆ ಫೋಟೋ ಹೊಡೆದು ಕಳಿಸ್ರಿ, ನಂಗೆ ಕಾಲ್ ಮಾಡಿರಿ. ನಿಮ್ಗೆ ನಾನು ಅದು ಇಮಿಡಿಯೇಟ್ ಅದಕ್ಕೆ ನಿಮ್ಗೆ ಉತ್ತರ ಹೇಳ್ತಾನು. ಯಾವ ಔಷಧ ಹೊಡ್ಕೋಬೇಕು, ಏನು ಮಾಡಬೇಕು, ಅದ್ರ ಬಗ್ಗೆ ನಿಮಗೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾನು. ಈಟ ನಾವು ಪ್ರಿಂಟೆಡ್ ಒಂದು ಚಾರ್ಟ್ ಮಾಡೀವಿ. ಯಾವ ಟೈಮ್ದಾಗ ಏನೇನು ಗೊಬ್ಬರ ಹಾಕಬೇಕು, ಹೆಂಗೆ ಹಾಕಬೇಕು, ಎಷ್ಟು ಹಾಕಬೇಕು ಅನ್ನೋದು ಕಂಪ್ಲೀಟ್ ಇದೈತಿ. ಇಲ್ಲಿ ಹಿಂದೆ ಕಬ್ಬಿಗೆ ಏನು ಇರೋ ಟೈಮ್ದಾಗ ಯಾವ ಹೆಂಗೆ ಸ್ಪ್ರೇ ಮಾಡ್ಕೋಬೇಕು ಅನ್ನೋದೊಂದು ಚಾರ್ಟ್ ಐತಿ. ಇಲ್ಲಿ ದಳವಾಯಿಸಿ ಇವ್ರ ಕಡೆ ಎಲ್ಲ ಇರ್ತೈತಿ. ಮತ್ತು ನೀವು ವಾಟ್ಸಪ್ ಮೇಲೆ ನಿಮ್ಗೆ ಅಕಸ್ಮಾತ್ ಸಿಗಲಿಲ್ಲ ಅಂದರೂ ವಾಟ್ಸಪ್ ಮೇಲೆ ನಮ್ಗೆ ಚಾರ್ಟ್ ಬೇಕಪ್ಪ ಅಂತ ನಿಮ್ಗೆ ಹಾಕಿರಂದ್ರೆ ನಿಮ್ಗೆ PDF ಫೈಲ್ ಐತಿ, PDF ಫೈಲ್ ನಿಮ್ಗೆ ಕಳಿಸ್ಕೊಡ್ತೀವಿ. ಇಷ್ಟು ಹೇಳಿ ಇಲ್ಲಿಗೆ ಕರಿಸಿದ ದಳವಾಯಿ ಸರ್ ಅವರಿಗೂ ಎಲ್ಲರಿಗೂ ಇಷ್ಟು ಹೇಳಿ ನಮಸ್ಕಾರ, ಧನ್ಯವಾದಗಳು.